ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ಜುಲೈ 19ನೇ ತಾರೀಕು ಯಾರೆಲ್ಲ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ತಿದ್ದಾರೆ ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮತ್ತೊಂದು ಶುಭಾಶಯಗಳನ್ನ ಕೂಡ ಹೇಳ್ತಾ ಅವರ ಜೀವನ ಹೀಗೆ 100 ಕಾಲ ಜೊತೆಯಾಗಿ ಸುಖವಾಗಿ ಇರಲಿ ಅಂತ ಕೂಡ ಪ್ರೇ ಮಾಡ್ತಾ, ಯಾರೆಲ್ಲ ತಮ್ಮ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಗ್ತಿರೋದಕ್ಕೆ ಮೊಟ್ಟ ಮೊದಲಿಗೆ ತಮಗೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ಹೊರಗಡೆ ಆಷಾಢದ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಯಾವ ರೀತಿ ಅಂದರೆ ನಮಗೆ ಹೊರಗಡೆ ಬರಲಿಕ್ಕೂ ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಬೇಕಾಗಿದ್ದೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಯಾರೆಲ್ಲ ಕಾಲ್ ಮಾಡಿ ಕಾಲ್ ರಿಸೀವ್ ಆಗಿಲ್ಲ ಅಥವಾ ಕಾಲ್ ಮಾಡ್ತಾ ಇದ್ದೀರಿ ಕಂಟಿನ್ಯೂಸ್ ಆಗಿ, ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಕಳಿಸ್ತಾ ನಾವು ಯಾವತ್ತೂ ಅವರಿಗೆ ಚಿರಋಣಿಯಾಗಿರ್ತೀವಿ. ಈ ಕಾರ್ಯಕ್ರಮ ನಿಂತಿರೋದೇ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ. ಸೊ ನೀವು ಕರೆ ಮಾಡಬೇಕು, ನಾವು ನಿಮ್ಮ ಜೊತೆ ಮಾತಾಡಬೇಕು, ಆಗಲೇ ಸಾಕಷ್ಟು ವಿಚಾರಗಳ ವಿನಿಮಯ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಇವತ್ತು ಜುಲೈ 19ನೇ ತಾರೀಕು ವಿಶೇಷವಾಗಿ ನಮ್ಮ ಸ್ವಾತಂತ್ರ್ಯ ವೀರ ಯೋಧ ಅಂತಲೇ ಹೇಳ್ಬೋದು, ನಮ್ಮ ಸೈನಿಕರು ಕೂಡ ಆಗಿದ್ರು ದೇಶದ. ಮಂಗಲ್ ಪಾಂಡೆ ಅವರ ಹುಟ್ಟುಹಬ್ಬ. ಮಂಗಲ್ ಪಾಂಡೆ ಅವರು ಇವತ್ತು ಜನ್ಮವನ್ನು ತಾಳಿದ್ರು. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಸರ್, ಹೇಗಿದ್ದೀರಿ? ಯಾರು ಮಾತಾಡ್ತಿರೋದು? ಸರ್, ಸುನಿಲ್ ಅಂತ ಹೇಳಿ. ಸರ್ ನಮಸ್ತೆ. ದಾವಣಗೆರೆ ಡಿಸ್ಟಿಕ್. ಹಾಂ ಸರ್. ಕಾರಿಗ್ನೂರಿಂದ. ಎಸ್ ಸರ್, ಹೇಗಿದ್ದೀರಿ ಸರ್? ಎಸ್ ಸರ್. ಸರ್ ತಿಂಡಿ ಆಯ್ತಾ? ಸರ್ ಇವಾಗ ಜಸ್ಟ್ ಮಾಡಕತ್ತಿದ್ದೆ ಸರ್, ನಿಮ್ ನೋಡ್ತಾ ಇದ್ದೆ, ಹಂಗೆ ಕಾಲ್ ಮಾಡಿದೆ. ಸೂಪರ್ ಸರ್, ಸೂಪರ್. ಏನ್ ತಿಂಡಿ ಮಾಡ್ತಾ ಇದ್ದೀರಿ ಸರ್? ಸರ್ ಇವಾಗ ಜಸ್ಟ್ ಅವಲಕ್ಕಿ ತಿಂತಾ ಇದ್ದೆ ಸರ್. ನಿಮ್ದಾಯ್ತಾ ಸರ್ ಟಿಫನ್? ಸರ್ ಇಲ್ಲ, ನಿಮ್ಮ ಹತ್ರನೇ ಬರೋಣ ಅನ್ಕೊಂಡಿದ್ದೀನಿ. ಕರೀತಾ ಇಲ್ಲ ಸರ್, ಯಾವಾಗ್ಲೂ ಕೂಡ ವೆಲ್ಕಮ್ ಇದ್ದೇ ಇರುತ್ತೆ ನಿಮಗೋಸ್ಕರ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮೊದಲನೇದಾಗಿ ಏನ್ ಸರ್, ಮಳೆನೇ ಬಿಡ್ತಾ ಇಲ್ಲ. ಹಾಗಾಗಿ ಕೆಲಸನೂ ಕೂಡ ಎಲ್ಲ ಡಲ್ ಆಗ್ಬಿಟ್ಟಿದಾವೆ ಇವಾಗ. ಹೌದು ಹೌದು ಸರ್. ತಾವೇನ್ ಕೆಲಸ ಮಾಡ್ತಾ ಇದ್ದೀರಿ ಸರ್? ತಾವೇನ್ ಕೆಲಸ ಮಾಡ್ತೀರಿ ಸರ್? ಸರ್ ನಾನು ಫ್ರೋಟಿಮ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ. ಓ ಸೂಪರ್. ಹಾ ಹಾ ಹಾ. ಫ್ರೋಟಿಮ್ ಫೈನಾನ್ಸ್ ವರ್ಕ್ ಮಾಡ್ತೀನಿ, ಬಟ್ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಹೋಗಿರ್ಲಿಲ್ಲ. ಓಕೆ ಓಕೆ. ಇವಾಗ ಮನೇಲೆ ಇದ್ದೆ. ಹಾ ಹಾ ಹಾ. ಓಕೆ. ಸೊ ಈ ಸಂದರ್ಭಗಳಲ್ಲಿ ಸರ್ ಸ್ವಲ್ಪ ವ್ಯಾಲ್ಯೂಮ್ ಕಡಿಮೆ ಮಾಡ್ತೀರಿ ಸರ್, ಡಿಸ್ಟರ್ಬೆನ್ಸ್ ತುಂಬ ಬರ್ತಾ ಇದೆ. ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಕರೆ ಕಟ್ಟಾಯಿತು ಅಂತ ಅಂದ್ಕೊಳ್ತೀನಿ. ಅವ್ರ ಬಗ್ಗೆ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೆ, ಮಂಗಲ್ ಪಾಂಡೆ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಸೈನಿಕರಲ್ಲಿ ಅವರು ಕೂಡ ಒಬ್ಬರು. ನಮ್ಮ ಒಂದು ಭಾರತದ ಸ್ವಾತಂತ್ರ್ಯ ಕೊಡಿಸೋದಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ವೀರ ಯೋಧರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಲಿಸ್ಟ್ನಲ್ಲಿ ಸಾಕಷ್ಟು ಜನ ಬರ್ತಾರೆ ವೀರ ಯೋಧರು, ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿರ್ತಕ್ಕಂಥವ್ರು ಹಲವಾರು ಜನ ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಕೊನೆಯ ಪಕ್ಷ ಅವರವರ ಹುಟ್ಟು ಹಬ್ಬಗಳನ್ನಾದರೂ ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ಖಂಡಿತ ಆ ದೇವರು ಕೂಡ ಮೆಚ್ಕೊಳ್ಳಲ್ಲ ರೀ. ಏಕೆಂದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಆ ರೀತಿಯಾಗಿ ಇರುತ್ತೆ. ಸೊ ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಸೊ ಬಹುಶಃ ಮಳೆ ಕಾರಣದಿಂದ ನೆಟ್ವರ್ಕ್ಸ್ ಅಷ್ಟು ಸರಿಯಾಗಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಪದೇ ಪದೇ ಕಾಲ್ಗಳು ಕಟ್ ಆಗ್ತಾ ಇದೆ. ನಿನ್ನೆ ಕೂಡ ನಾನು ತುಂಬ ವಿಚಾರಗಳನ್ನ ಮಾತಾಡಿದ್ದೆ. ಇವತ್ತು ರೈತರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ರೈತರ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ GT ಮಾಲ್ನಲ್ಲಿ ರೈತರಿಗೆ ಅವಮಾನ ಮಾಡಿ ಏನು ಅವರನ್ನು ಮಾಲ್ ಒಳಗಡೆ ಬಿಟ್ಟಿರಲಿಲ್ಲ. ಅದೇ GT ಮಾಲ್ನವರು ಫಕ್ಕೀರಪ್ಪ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ದಾರೆ. ಅದು 1 ಪಾಯಿಂಟ್. ಎರಡನೇದೇನು ಅಂದರೆ, ರಾಜ್ಯ ಸರ್ಕಾರದಿಂದ ತುಂಬ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಬೈರತಿ ಸುರೇಶ್ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಪನಿಷ್ಮೆಂಟನ್ನು ಅವ್ರ ಮೇಲೆ ಕೊಟ್ಟಿದ್ದಾರೆ. ಯಾರ ಮೇಲೆ ಅಂದರೆ, GT ಮಾಲ್ ಅವರು ಮುಂದಿನ 7 ದಿನಗಳ ಕಾಲ ಬಂದಿರುತ್ತೆ. ಸೊ ಯೋಚನೆ ಮಾಡಿ, ಒಬ್ಬ ರೈತನಿಗೆ ಏನಾದ್ರು ಟಚ್ ಮಾಡಿದ್ರೆ ಅಥವಾ ಒಬ್ಬ ರೈತನಿಗೆ ಅವಮಾನ ಮಾಡಿದ್ರೆ ಏನಾಗುತ್ತೆ ಅಂತ. ಕೋಟ್ಯಾಂತರ ರೂಪಾಯಿ ಅವರು ಈ ಒಂದು ವಾರ ನಷ್ಟದಲ್ಲಿರ್ತಾರೆ. ಸೊ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತೇನೆ ಅಂದರೆ, ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ಸುಭಿಕ್ಷವಾಗಿದ್ದರೆ ಮಾತ್ರ ನಾವೆಲ್ಲರೂ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂಥ ರೈತರು ಪಂಚೆ ಉಟ್ಕೊಂಡ್ಬಂದರು ಅನ್ನೋ ಕಾರಣಕ್ಕೆ ಅವ್ರನ್ನ ಒಳಗಡೆ ಬಿಡಲಿಲ್ಲ ಅಂದಾಗ, ಸೊ ಯೋಚನೆ ಮಾಡಿ ರಾಜ್ಯ ಸರ್ಕಾರಕ್ಕೂ ಅದು ಯಾವ ಮಟ್ಟಕ್ಕೆ ಟಚ್ ಆಗಿದೆ, ಎಲ್ಲೆಲ್ಲಿ ಅದು ಆ ಮೆಸೇಜ್ ಸ್ಪ್ರೆಡ್ ಆಯಿತು ಅಂದರೆ. ಕೊನೆಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಆದರೆ ಮಳೆಯ ಒಂದು ಕಾರಣದಿಂದ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಒಂದಷ್ಟು ತಾಂತ್ರಿಕ ತೊಂದರೆಗಳು ಕಾಣಿಸ್ಕೊಳ್ತಾ ಇರ್ಬೋದು. ಸೊ ಹಾಗಂತ ಕರೆ ಮಾಡೋದನ್ನ ನಿಲ್ಲಿಸ್ಬೇಡ್ರಿ. ಸೊ ನಾನು ಇವತ್ತು ಎಲ್ಲರ ಕರೆಗಳನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಉಪಸ್ಥಿತಿನಿದ್ದೀನಿ. ಸೊ ನಿಮ್ಮ ಕರೆಗಳ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ ಅಂತ ಕೇಳ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ಹಲೋ.
ಹಲೋ. ಹಲೋ, ನಮಸ್ತೆ ದಾವಣಗೆರೆ. ಹಾ ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರಿದು? ಏನ್ ಸರ್? ಅಮ್ಮ, ತಮ್ಮ ಹೆಸರು? ಮಮತಾ ಅಂತ. ಮಮತಾ, ದಯವಿಟ್ಟು ಟಿವಿ ನೋಡ್ತಾ ಮಾತಾಡ್ಬೇಡಿ ಅಮ್ಮ, ಒಂಚೂರು ಟಿವಿ ವ್ಯಾಲ್ಯೂಮ್ನ ಕಡಿಮೆ ಮಾಡ್ಬಿಡಿ ಪ್ಲೀಸ್. ಸೌಂಡ್ ಕೊಡೆ. ಹಾ ಎಸ್ ಹೇಳಿಮ್ಮ, ಹೇಳಿ. ಯಾರಿಗಾದ್ರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮಮತಾ ಮೇಡಮ್? ಹಾ ಶಿರೀಷ, ನಿನ್ನದು ಶುಭಾಶಯ. ಸರ್ ನನ್ ಮಗಳದ್ದು ನೆನ್ನೆ ಬರ್ತ್ಡೇ ಆಯ್ತು. ಹೌದಾ? ಓಕೆ ಓಕೆ, ಅವಳಿಗೆ ಶುಭಾಶಯ ತಿಳಿಸ್ತಾ ಇದೀವಿ. ಎಸ್ ಸೂಪರ್. ನೆನ್ನೆ ಆಯ್ತು ಸರ್, 16th. ಓಕೆ. ಹ್ಮ್. ಎಸ್, ನಾವ್ ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀವಿ ಸರ್. ಚೆನ್ನಾಗಿದ್ದೀರಿ, ಚೆನ್ನಾಗ್ ಮಾತಾಡ್ತೀರಿ ಎಲ್ಲನ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಚೆನ್ನಾಗಿ ಇದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಹೆಣ್ಮಕ್ಳನ್ನ ಚೆನ್ನಾಗಿ ಕೇಳ್ತಿರ್ತೀರಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನೋಡಿದೀವಿ ಸರ್ ನಾವು ನಿಮ್ಮನ್ನ. ಎಸ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಹೌದು ಸರ್. ಎಸ್ ಸೊ ಏನಿದೆ ಮೇಡಮ್ ವಿಶೇಷ? ಬರ್ಡೇಗೆ ಏನೇನೆಲ್ಲ ಮಾಡಿದ್ರಿ ಮಗಳಿಗೆ? ಮಗಳಿಗೆ ನಾವೇನ್ ಮಾಡಿಲ್ಲ ಸರ್, ಅವ್ರ ಫ್ರೆಂಡ್ ಎಲ್ಲ ಕರ್ಕೊಂಡ್ ಹೋಗಿ ಓಕೆ ಹೋಟ್ಲಲ್ಲಿ ಅವಳಿಗೆ ಎಲ್ಲ ಮಾಡಿ ಸೂಪರ್ ತಿನ್ಸಿದಾರೆ ಸರ್. ಹೌದು. ಓಕೆ ತುಂಬಾ ಖುಷಿ ಆಯ್ತು. ಬಟ್ ನಿಮ್ ಬ್ಲೆಸ್ಸಿಂಗ್ಸ್ ಅಂತೂ ಮಗಳಿಗೆ ಬೇಕೇ ಬೇಕಲ್ಲ ಮೇಡಮ್ ಯಾವಾಗ್ಲೂ? ಹೌದು ಸರ್, ನಮಗೂ ಹುಷಾರಿರ್ಲಿಲ್ಲ, ಅದಕ್ಕೆ ನಾವು ಮಾಡಿಲ್ಲ. ಓಕೆ ಸುಮ್ನೆ ಶುಭಾಶಯ ಹೇಳಿದೀವಿ ಅವಳಿಗೆ ಅಷ್ಟೇ ಸರ್. ಫೈನ್ ಅಮ್ಮ. ಎಷ್ಟೋ ಸಂದರ್ಭಗಳಲ್ಲಿ ಆ ಪ್ರೀತಿಯ ಆಶೀರ್ವಾದನೆ ಎಲ್ಲದಕ್ಕಿಂತ ದೊಡ್ಡದಲ್ಲ ಅಮ್ಮ? ಹೌದು ಸರ್, ಹೌದು. ಅದೇ ಬೇಕಾಗಿರೋದು. ಅಫ್ಕೋರ್ಸ್ ತಿನ್ನೋದೇನು ಯಾವಾಗ್ಲೂ ತಿನ್ಬೋದು, ಅದೇ ಸಿಹಿ ಮಾಡಿದ್ರೆ ಬರ್ಡೇ ಅಂತಲ್ಲ, ಅಥವಾ ಹೊಸ ಬಟ್ಟೆ ಕೊಟ್ರೆ ಬರ್ಡೇ ಅಂತ ಅಲ್ಲ ಅಲ್ವಾ? ಹೌದು ಸರ್. ಮನಸ್ಸಿನಿಂದ ನೀವೇನ್ ಅವ್ರಿಗೆ ಒಂದು ಶುಭಾಶಯ ತಿಳಿಸ್ತೀರಿ, ಒಂದು ಗುಡ್ ಲಕ್ ಹೇಳ್ತೀರಿ, ವಿಶ್ ಮಾಡ್ತೀರಿ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹೌದು ಸರ್, ಹೌದು. ಮಾಡಿದೀವಿ ಸರ್, ವಿಶ್ ಮಾಡಿದೀವಿ. ಎಸ್ ಅವ್ರ ದೊಡ್ಡಮ್ಮ, ಅವ್ರ ಆಂಟಿ ಅವರೆಲ್ಲರೂ ಮಾಡಿದ್ದಾರೆ ಫೋನ್ ಅಲ್ಲಿ. ಎಸ್ ಸರ್. ಓಕೆ, ನೀವು ಮಾಡ್ತಕ್ಕಂಥ ಯಾವ ಅಡಿಗೆ ತುಂಬಾ ಇಷ್ಟ ಆಗತ್ತಮ್ಮ ನಿಮ್ಮ ಮಗಳಿಗೆ? ಯಾವ್ದನ್ನ ತುಂಬಾ ಬಾಯಿ ಚಪ್ಪರ್ಸ್ಕೊಂಡ್ ತಿಂತಾರೆ? ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಸರ್. ಓ ಸೂಪರ್. ಅಂದ್ರೆ ಈಗ ನಾವು ಕೂಡ ನಿಮ್ ಮನೆಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಟೇಸ್ಟ್ ಬರ್ಬೇಕಾಯ್ತಾಗಿದ್ರೆ ಖಂಡಿತ ಬರ್ರಿ ಸರ್, ಮಾಡೋಣ. ನಾಳೆನೆ ಬರ್ರಿ, ಮಾಡೋಣ. ಖಂಡಿತ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ನಾಳೆ ಬರ್ರಿ. ಖಂಡಿತ ಒಂದ್ ದಿವಸ ಬರ್ತೀನಿ, ನಾಳೆ ಆಗಲ್ಲ, ಇನ್ನೊಂದ್ ದಿವಸ ಯಾವತ್ತಾದ್ರೂ ಖಂಡಿತ ಬರ್ತೀನಿ. ನಿಮ್ ಬರ್ಡೇಗೆ ಬರ್ತೀನಿ ಖಂಡಿತ. ಹೌದು ಸರ್, ನನ್ ಬರ್ತ್ಡೇ ಮೊನ್ನೆ ಜೂನ್ಗೆ ಆಯ್ತು ಸರ್, 1ಕ್ಕೆ. ಹೌದಾ? ಓಕೆ ನಿಮ್ದು ಕೂಡ ಬಿಲೇಟೆಡ್ ವಿಶಸ್ ಮಾ. ಹೌದು ಸರ್. ಎಸ್, ಹಾಗೆ ನಿಮ್ ಮಗಳಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಅವರ ಒಂದು ಫ್ಯೂಚರ್ ಬ್ರೈಟ್ ಆಗಿರ್ಲಿ. ಸೊ ಅವ್ರು ಏನೆಲ್ಲ ಅನ್ಕೊಂಡಿದ್ದಾರೆ, ಕನಸುಗಳನ್ನ ಕಂಡಿದ್ದಾರೆ, ಅವೆಲ್ಲ ಕೂಡ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾವು ವಿವನ್ ವಾಹಿನಿಯಿಂದ ಅವ್ರಿಗೆ ವಿಶ್ವಾಸನ ತಿಳಿಸ್ತಾ ಇದೀವಿ ಮಾ. ಶಿರೀಷಾ, ನಿನ್ನೆ ಬರ್ತಡೇ ಹೇಳಪ್ಪ, ಹೇಳ್ರಿ ಸರ್. ಎಸ್ ಇದಾರಮ್ಮ, ಶಿರೀಷಾ ಅವ್ರು ಇದಾರ? ಇದಾರೆ. ಎಸ್ ಕೊಡಿ ಮಾ, ನಾವು ಒಂದ್ಸಲ ವಿಶ್ ಮಾಡ್ಬಿಡ್ತೀವಿ. ಕೊಡೆ, ವಿಶ್ ಮಾಡ್ತಾರ ತಗೊಳಮ್ಮ. ಇರ್ಲಿ ತೊಂದರೆ ಇಲ್ಲ, ಕೇಳಿಸ್ಕೊಂಡ್ಬಿಟ್ರೆ ಸಾಕು. ನಾನು ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ, ಶಿರೀಷಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಸೊ ನಿಮ್ಮ ಎಲ್ಲ ಕನಸುಗಳು ಈಡೇರ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಮ್ಯಾಮ್. ಏನೋ ಮಾತಾಡ್ತಾರೆ, ಹೇಳಿ ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಏನಿಲ್ಲ, ಅದೇ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೆ. ಸೊ ನಿಮ್ಮ ಶಿರೀಷಾ ಅವರಿಗೆ ಎಲ್ಲ ಆಸೆಗಳು ಈಡೇರ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಮಾ. ಸಂತೋಷ ಆಯ್ತು. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಹೀಗೆ ಬ್ಲೆಸ್ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ. ನಿಮ್ದು ಏನಾದ್ರು ಅನಿಸಿಕೆಗಳಿದ್ರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಮಾ. ಹ್ಞೂ ಸರ್, ನಾವು ನೋಡ್ತಿರ್ತೀವಿ, ಕೆಲವರೆಲ್ಲ ಚೆನ್ನಾಗಿ ಹೇಳ್ತಾರೆ, ಏನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಹೇಳ್ತಿರ್ತೀವಿ ಸರ್. ನಾವು ನೋಡ್ತಾನೆ ಇರ್ತೀವಿ. ನೀವು ಮಾತಾಡೋ ರೀತಿ ಅದು ಇದೆಯಲ್ಲ ಸರ್, ನಾವ್ ಅದಕ್ಕೆ ನೋಡ್ತಾ ಇರ್ತೀವಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಮಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹೀಗೆ ಇರ್ಲಿ ಮಾ. ಥ್ಯಾಂಕ್ ಯು ಸೊ ಮಚ್ ಮಾ. ಥ್ಯಾಂಕ್ ಯು. ನಮಸ್ತೆ ಮಾ. ನಮಸ್ತೆ. ಎಸ್ ವೀಕ್ಷಕರೇ, ನಾನು ಆವಾಗಲೇ ತುಂಬ ಖುಷಿಯಿಂದ ಮಾತಾಡ್ತಾ ಇದ್ದೆ. ಬಿಕಾಸ್ ನನ್ನ ದೇಶದ, ಅದರಲ್ಲೂ ಕೂಡ ನನ್ನ ದಾವಣಗೆರೆಯ ಹತ್ತಿರದಲ್ಲಿರ್ತಕ್ಕಂಥ ರಾಣೆಬೆನ್ನೂರಿನ ರೈತನಿಗೆ ಅವಮಾನ ಆಗಿದ್ದು, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೊಂದು ಕರೆ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಮಂಜುಳಾ ಮೇಡಮ್. ಯಾಕೆ ಮೇಡಮ್ ಲೇಟಾಗಿ ಕಾಲ್ ಮಾಡಿದ್ರಿ? ಅದು ಅವಾಗ್ಲೇ ಫಸ್ಟ್ ಗೆ ಕಾಲ್ ಮಾಡಿದ್ದೆ ಸರ್, ವಿಷಯ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ಲೇಟ್ ಆಗಿ ಕಾಲ್ ಮಾಡಿದೆ. ಅವಾಗ್ಲೇ ಕಾಲ್ ಮಾಡಿದ್ದೆ, ನಿಮ್ ಪ್ರೋಗ್ರಾಮ್ ಯಾಕೋ ಇವತ್ತು ಬೇಜಾರಾಗ್ಬಿಟ್ಟಿತ್ತು, ಇವತ್ತು ಇಲ್ಲೇನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಇಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಸ್ವಲ್ಪ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಸೊ ನನಗೆ ಬರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಹಾಗಾಗಿ ಸ್ವಲ್ಪ ತಡ ಆಯ್ತು. ಎಕ್ಸ್ಟ್ರೀಮ್ಲಿ ಸಾರಿ. ಎಸ್ ಮೇಡಮ್, ಇವತ್ತು ವಿಶೇಷವಾಗಿ ಒಂದು ವರ್ಲ್ಡ್ ಚೆಸ್ ಡೇ ಇದೆ, ಇನ್ನೊಂದು ಬಂದ್ಬಿಟ್ಟು ನಮ್ಮ ವೀರ ಯೋಧರಾಗಿರ್ತಕ್ಕಂಥ ಮಂಗಲ್ ಪಾಂಡೆ ಅವರ ಹುಟ್ಟುಹಬ್ಬ ಮೇಡಮ್ ಇವತ್ತು. ಎಸ್, ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಅದೇ ಮಂಗಲ್ ಪಾಂಡೆ ಅವರು ಸಿಪಾಯಿ ದಂಗೆಗೆ ಮೊದಲು ನಾಂದಿ ಹಾಡಿದ್ರಲ್ಲ. ಹೌದು
ಅದಕ್ಕೆ ಮಂಗಲ್ ಪಾಂಡೆ ಅವರು ಇದು ಬ್ರಿಟಿಷ್ನವರು ಬಂದೂಕುಗಳಿಗೆ ದನದ ಕೊಬ್ಬನ್ನು ಸವರಿ ಶೂಟ್ ಮಾಡ್ಬೇಕು ಅಂತ ಹೇಳ್ತಾರೆ ಅದರ ವಿರುದ್ಧ ಹೋರಾಡಿರ್ತಕ್ಕಂತ ಸೈನಿಕರಲ್ಲಿ ಮಂಗಲ್ ಪಾಂಡೆ ಮೊದಲನೇ ಅವನು. ಹೌದು ಹೌದು. ಅವನಿಂದನೇ ಸಿಪಾಯಿ ದಂಗೆಗೆ ನಾಂದಿ ಆಡಿದ್ದೆ ಅವನು ಅಂತ ಹೇಳ್ಬೋದು. ನಿಜ ನಿಜ ಮೇಡಮ್, ಹೌದು. ಸೊ ಇನ್ನೊಂದು ನಮಗೆ ಒಂದು ವಿಚಾರ, ಯಾಕೆಂದರೆ ನೀವು ಕೂಡ ರೈತರ ಕುಟುಂಬದಿಂದನೇ ಬಂದಿರತಕ್ಕಂಥವ್ರು. ಸೊ ಮೊನ್ನೆ ಬೆಂಗಳೂರಲ್ಲಿ GT ಮಾಲಲ್ಲಿ ನಮ್ಮ ಒಂದು ರಾಣೆಬೆನ್ನೂರಿನ ರೈತರು ಅಂತ ಕಾರಣಕ್ಕೆ ಅದನ್ನ ನೋಡಿದ್ವಿ ಸರ್ ನ್ಯೂಸ್. ಬಿಡ್ಲಿಲ್ಲ. ಅದು ತುಂಬಾ ಅವಮಾನ ಸರ್, ರೈತರಿಗೆ ಆಗಿರ್ತಕ್ಕಂತ ಅವಮಾನ ಅದು. ಎಸ್ ಮೇಡಮ್, ಅದಕ್ಕೆ ಶಿಕ್ಷಣ ಕೊಡಿಸ್ಬಿಟ್ವಲ್ಲ ಮೇಡಮ್ ಆಲ್ರೆಡಿ. ಅಲ್ಲೇ ಅಲ್ಲೇ ಬಹುಮಾನ. ಈಗ 7 ದಿವಸಗಳ ಕಾಲ, ಮುಂದಿನ 7 ದಿವಸಗಳ ಕಾಲ ಕೋಟ್ಯಾಂತರ ರೂಪಾಯಿ ಅವ್ರು ನಷ್ಟ ಅನುಭವಿಸ್ಬೇಕು. ಬಿಕಾಸ್ GT ಮಾಲ್ ಅನ್ನ 7 ಡೇ ಲಾಕ್ಔಟ್ ಮಾಡಿದ್ದಾರೆ. ಆಯ್ತು ಸರ್, ಒಳ್ಳೇದಾಯ್ತು ಸರ್. ಈಗ ಮುಖ ನೋಡಿ ಮಣ ಹಾಕ್ಬೇಕು ಅಂತ ಅಂತಾರಲ್ಲ, ಹಂಗೆ ಹಾಕ್ತಾರೆ. ನಮ್ಮ ಈಗ ವ್ಯಾಲ್ಯೂಸ್ಗಳನ್ನ ಯಾರು ನೋಡೋದಿಲ್ಲ ಸರ್, ಬರೀ ಕಾಸ್ಟ್ಯೂಮ್ಸ್ಗಳು, ಅವ್ರ ಸ್ಟೇಟಸ್ ಅದನ್ನ ಎಲ್ಲ ನೋಡ್ತಾರೆ ಅನ್ನೋದಕ್ಕೆ ಅದು ಒಂದು ಸಾಕ್ಷಿ. ಇವಾಗ ನಾವು ಮನುಷ್ಯರಲ್ಲಿ ಆದಷ್ಟು ಹ್ಯುಮ್ಯಾನಿಟಿನ ನೋಡ್ಬೇಕು ಸರ್ ನಾವು. ಅದಕ್ಕೆ ಅದು ಶಿಕ್ಷೆ ಆಯ್ತು ಅಂದ್ರೆ ಖುಷಿ ಆಯ್ತು ಸರ್. ಖಂಡಿತ ಮೇಡಮ್, ಆಲ್ರೆಡಿ ಶಿಕ್ಷೆ ಮಾತಾಡಿದ್ಲಿ ಸರ್ ಅವರ ವಯಸ್ಸೇನ. ಇನ್ನೊಂದು ಖುಷಿ ವಿಚಾರ ಅಂದ್ರೆ ಅವ್ರ ಮಕ್ಕಳು ಅದೇ ಫಕೀರಪ್ಪ ಅವ್ರ ಹೆಸರಲ್ಲಿ ನಾವು ಒಂದು ಮಾಲ್ ಕಟ್ತೀವಿ ಅಂತ ಚಾಲೆಂಜ್ ಮಾಡಿದ್ದಾರೆ ಮೇಡಮ್. ಅದು ನಿಜವಾಗ್ಲೂ ನಂಗೆ ಬಹಳ ಇಷ್ಟ ಆಗಿದ್ದು. ಮಾಡಿದ್ರೆ ಸಂತೋಷನೇ ಸರ್, ಕಟ್ಟಿದ್ರೆ. ಹೌದು ಹೌದು, ತುಂಬಾ ಖುಷಿ ವಿಚಾರ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಸಂದರ್ಭಗಳಲ್ಲಿ ನಾನು ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ರೈತರಿಗೆ ಆಗಿರ್ತಕ್ಕಂಥ ಅವಮಾನ ಅದು ರಾಜ್ಯ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಅವಮಾನ ಅಂತ ಹೇಳಿ. ಈಗ ಒಂದು ಕಾಮನ್ ಫ್ಯಾಕ್ಟ್ ಅಂತ ಅಂದ್ರೆ ಅವ್ರನ್ನ ರೈತರು ಅಂತಂದ್ರೆ ಒಂದ್ ರೀತಿ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಸರ್ ಜನ. ಅವ್ರು ಎಷ್ಟೇ ಅರ್ನ್ ಮಾಡಿರ್ಲಿ ಅವ್ರನ್ನ ಒಂದ್ ರೀತಿ ಕೀಳಾಗಿ ನೋಡ್ತಾರೆ. ಆ ರೀತಿ ಕೀಳಾಗಿ ನೋಡ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಹೌದೌದು, ಬಹುಶಃ ಇನ್ನ ಈ ತಪ್ಪನ್ನ ದೇಶದ ಯಾವ ಮಾಲ್ಗಳು ಮಾಡ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಶಿಕ್ಷೆ ಆಯ್ತು ಅಂತ ಅಂದ್ರೆ ಖುಷಿ ಆಯ್ತು ಸರ್. ಹೌದು ಮೇಡಮ್, ಒಂದು ದಿವಸಕ್ಕೆ ನೋಡ್ಲಿಲ್ಲ, ಸ್ವಲ್ಪ ಹೊತ್ತು ನೋಡ್ದೆ ಅಷ್ಟೇನೆ. ಹಾ ಮೇಡಮ್, ಅದನ್ನ ಶಿಕ್ಷೆ ಆಯ್ತು ಅಂತ ವಿಷಯ ಕೇಳಿ ಖುಷಿ ಆಯ್ತು. ಎಸ್ ಮೇಡಮ್, ನಿನ್ನೆ ಅಧಿಕೃತವಾಗಿ ಬೈರತಿ ಸುರೇಶ್ ಅವರು ಅದನ್ನ ಆದೇಶ ಹೊರಡಿಸಿದ್ರು ರಾಜ್ಯ ಸರ್ಕಾರದ ಪರವಾಗಿ. ಯಾಕೆಂದ್ರೆ ನಿನ್ನೆವರೆಗೂ ಏನಿತ್ತು ಅಂದ್ರೆ ಅವ್ರನ್ನ ಒಳಗೆ ಯಾರು ಬಿಟ್ಟಿರ್ಲಿಲ್ಲ, ಕೊನೆಗೆ ಅದೇ ಮಾಲ್ನವರು ಅವ್ರನ್ನ ಕರ್ಕೊಂಡ್ಬಂದು ನಿನ್ನೆ ಸನ್ಮಾನ ಮಾಡಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ತಪ್ಪಾಯ್ತು ನಾವು ಮಾಡಿದ್ದು ಅಂತ ಹೇಳಿ. ಇನ್ನೂ ಖುಷಿ ವಿಚಾರ ಸರ್. ಹೌದು ಹೌದು ಮೇಡಮ್. ಸೊ ಇವತ್ತಿಂದ 7 ದಿನಗಳ ಕಾಲ ಆ GT ಮಾಲ್ ಸಂಪೂರ್ಣವಾಗಿ ಬಂದಾಗಿರುತ್ತೆ. ಒಂದ್ ದಿವಸಕ್ಕೆ ಏನಿಲ್ಲ ಅಂದ್ರೂ ಕೋಟ್ಯಾಂತರ ರೂಪಾಯಿ ಅವ್ರು ವ್ಯವಹಾರ ಮಾಡ್ತಾರೆ. ಆಗ್ಲಿ ಸರ್, ಆಗ್ಲಿ. ಅವ್ರಿಗೆ ರೈತರನ್ನ ಅದೇ ರೈತರ ನಿಟ್ಟುಸಿರು ಹೆಂಗೆ ಆಗುತ್ತೆ ಅಂತೇಳಿ ತಟ್ಟುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಇನ್ ಯಾವ ರೈತರ ಜೊತೆನೂ ಅವ್ರು ಇಂಥ ಹುಡುಗಾಟದ ಕೆಲಸ ಮಾಡಕ್ ಹೋಗಲ್ಲ. ಹೌದು ಸರ್. ಎಸ್. ಸೊ ಈ ಒಂದು ಕ್ರಮ ತೆಗೆದುಕೊಂಡಿರೋದ್ರಿಂದ ಎಲ್ಲ ಮಾಲ್ಗಳವರು ಇದೊಂದನ್ನ ಪಾಠವಾಗಿ ತಗೋಬೇಕು. ಮತ್ತು ಯಾವ ರೈತರ ಜೊತೆನೂ ಇಂಥ ಒಂದು ಕೆಟ್ಟ ವರ್ತನೆಯನ್ನ ಮಾಡಬಾರ್ದು ಅಲ್ವಾ ಮೇಡಮ್? ಹೌದು ಸರ್, ಹೌದು. ಎಸ್. ಅದ್ರ ಜೊತೆಗೆ ಇವತ್ತು ವರ್ಲ್ಡ್ ಚೆಸ್ ಡೇ ಇದೆ ಮೇಡಮ್. ಏನ್ ಹೇಳಕ್ ಇಷ್ಟಪಡ್ತೀರಿ? ವರ್ಲ್ಡ್ ಚೆಸ್ ಡೇ ಮೇಡಮ್. ಚೆಸ್ ಕಾಂಪಿಟೇಷನ್ ಇರುತ್ತಲ್ವಾ, ಚದುರಂಗ. ಹೌದು. ಚೆಸ್ ಅಂದ್ರೆ ನನಗೆ ಗೊತ್ತಿರೋದು ವಿಶ್ವನಾಥನ್ ಆನಂದ್ ಅವ್ರ ಬಗ್ಗೆ. ವಿಶ್ವನಾಥನ್ ಆನಂದ್ ಅವರು ಇಂಟರ್ನ್ಯಾಷನಲ್ ಮೇಡಮ್. ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ವಿಶ್ವನಾಥನ್ ಆನಂದ್ ಅವರೊಬ್ಬರೇ ಗೊತ್ತಿರೋದು ನನಗೆ. ಇನ್ ಬೇರೆ ಯಾರು ಗೊತ್ತಿಲ್ಲ ಸರ್. ನಮಗೂ ಬರುತ್ತೆ ಚೆಸ್ ಆಡೋದಕ್ಕೆ, ಅಷ್ಟೊಂದು ಎಕ್ಸ್ಪರ್ಟ್ ಏನಿಲ್ಲ, ಆದ್ರೆ ಆಡಕ್ ಬರುತ್ತೆ. ಖಂಡಿತ ತುಂಬಾ ಒಳ್ಳೇದು ಮೇಡಮ್. ಚೆಸ್ ಆಡ್ತಾ ಇದ್ರೆ ಮೈಂಡ್ ತುಂಬಾ ಒಳ್ಳೆ ಆಟ ಸರ್ ಅದು. ಹೌದು, ಬ್ರೈನಿಗೆ ಕೆಲಸ ಕೊಡೋದಕ್ಕೆ ಅಂತಂದ್ರೆ ತುಂಬಾ ಒಳ್ಳೆ ಆಟ. ಅದನ್ನ ಕಂಡಿಡಿದಿರ್ತಕ್ಕಂಥವ್ರಿಗೆ ಒಂದು ಹ್ಯಾಟ್ಸ್ ಆಫ್. ನಿಜ ಅದ್ಭುತವಾಗಿರ್ತಕ್ಕಂಥ ಆಟ ಮೇಡಮ್. ಆಟ ಅದು ಇಂಡೋರ್ ಗೇಮ್ ಅಂತ ಒಂದು, ಅದರಿಂದ ಬ್ರೈನ್ ಶಾರ್ಪ್ ಆಗುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಸರ್ ಚೆಸ್ ಆಟ ಆಡೋದು. ಎಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಖಂಡಿತ ಅದರಿಂದ ಬ್ರೈನ್ ಶಾರ್ಪ್ ಆಗೋದ್ರ ಜೊತೆಗೆ ನಾವು ಆಕ್ಟಿವ್ ಆಗಿರ್ಲಿಕ್ಕೆ ತುಂಬಾ ಸಹಾಯ ಆಗತ್ತೆ. ಹೌದು. ಎಸ್. ಮತ್ತೆ ಶುಭಾಶಯ ಹೇಳಲಿಕ್ಕೆ ಇದೆಯಾ ಮೇಡಮ್ ಇವತ್ತು? ಶುಭಾಶಯ ಇಲ್ಲ ಸರ್ ಇವತ್ತು. ಇದು ಫ್ರೀಡಮ್ ಫೈಟರ್ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೊಂದು ಸಾಂಗ್ ಹೇಳ್ತೀನಿ. ಖಂಡಿತ ಹೇಳಿ ಮೇಡಮ್, ಧಾರಾಳವಾಗಿ. ये मेरे वतन के लोगों जरा आंख में भर लो पानी, जो शहीद हुए हैं जिसका जरा याद करो कुर्बानी,
ಸೂಪರ್ ಸೂಪರ್ ಮೇಡಮ್, ಅದ್ಭುತವಾಗಿರ್ತಕ್ಕಂಥ ಸಾಂಗು. ಯಾರೇ ಕೇಳಿದ್ರು ಕೂಡ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಸಾಂಗು. ಅಷ್ಟು ಮನಸ್ಸಿಗೆ ಟಚ್ ಆಗ್ಬಿಡುತ್ತೆ. ಹೌದು ಹೌದು, ಅಷ್ಟು ಮನಸ್ಸಿಗೆ ಟಚ್ ಆಗ್ಬಿಡತ್ತೆ ಮೇಡಮ್. ತುಂಬ ಖುಷಿ ಆಯಿತು ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಸಿಚುವೇಶನ್ಗೆ ತಕ್ಕಂಗೆ ಒಂದು ಸಾಂಗ್ ನಿಮ್ಮ ಹತ್ರ ರೆಡಿ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಗುಡ್ ಡೇ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ ಸರ್ ನೀವು. ಎಲ್ಲರಿಗೂ ವೆಲ್ಕಮ್ ಮಾಡಿದ್ದೆ ನಾನು. ಶ್ರೀ ಗೌರಿ ಅವರು ಇನ್ನೊಬ್ರು ಆಂಕರ್ ಬಂದಾಗ ನಾವು ಅವತ್ತು ನಿಮಗೆ ವೆಲ್ಕಮ್ ಮಾಡಕ್ ಆಗ್ಲಿಲ್ಲ. ವೆಲ್ಕಮ್ ಟು ದ ಶೋ ಸರ್, ತಡವಾಗಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಷರ್ ಮ್ಯಾಮ್. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ, ಹೀಗೆ ಕರೆ ಮಾಡ್ತಾ ಇರಿ. ಸೊ ನಮ್ಮನ್ನು ಬ್ಲೆಸ್ ಮಾಡ್ತಾ ಇರಿ, ಬೆಳೆಸ್ತಾ ಇರಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಶುಭ ದಿನ. ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ಎಸ್ ಎಸ್ ವೀಕ್ಷಕರೇ, ನಾನು ತುಂಬ ಖುಷಿಯಿಂದ ಹೇಳ್ತಾ ಇದ್ದೆ ಕೆಲವೊಂದು ವಿಚಾರಗಳನ್ನ. ಅದರಲ್ಲಿ ಇವತ್ತು ಇನ್ನೂ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಭದ್ರಾ ಭಾಗದ ರೈತರಿಗೆ ಖುಷಿ ಆಗ್ತಕ್ಕಂಥ ವಿಚಾರ ಮತ್ತೊಂದಿದೆ. ಏನು ಅಂದರೆ, ಇವತ್ತು ಭದ್ರಾ ನೀರಿನಲ್ಲಿ ಸಾಕಷ್ಟು ಒಳಹರಿವು ಹೆಚ್ಚಾಗ್ತಾ ಇದೆ. ಸೊ ಭದ್ರಾ ನೀರಿನ ಮಟ್ಟ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಮತ್ತೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮೇಡಮ್. ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮೇಡಮ್. ಹಲೋ ಮೇಡಮ್, ಟಿ ವಿ ವ್ಯಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ, ಏನು ಕೇಳಿಸೋಲ್ಲ. ಟಿ ವಿ ನೋಡ್ತಾ ಮಾತಾಡಬೇಡಿ. ಮೇಡಮ್, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಮೇಡಮ್, ಪ್ಲೀಸ್. ಹಲೋ, ಹೇಳಿ ಮೇಡಮ್, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ದಿವ್ಯಾ ಅಂತ. ದಿವ್ಯಾ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮಲೆ ಕುಂಬ್ಳೂರಿಂದ. ಹೇಳಿ ದಿವ್ಯಾ ಮೇಡಮ್, ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಯಾರಿಗಿಲ್ಲ ಸರ್. ಓಕೆ. ಸೊ ತಿಂಡಿ ಆಯ್ತಾ ದಿವ್ಯಾ ಮೇಡಮ್? ಆಯ್ತು ಸರ್. ಎಸ್. ಸೊ ನಿಮ್ಮ ಕಡೆ ಮಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಮಳೆ ಫುಲ್ ಬರ್ತೈತೆ ಸರ್ ನಮ್ಮ ಕಡೆ. ಖುಷಿನಾ? ಹ್ಞೂ ಸರ್. ಎಲ್ರು ಆ ಕಡೆ ಮಳೆ ಬರ್ತಿಲ್ಲ ಅಂತ ಪದೇ ಕಂಪ್ಲೇಂಟ್ ಮಾಡ್ತಿದ್ರು. ಅದಕ್ಕೆ ವರ್ಣದೇವನ ಆ ಕಡೆ ಮಳೆ ಆಗ್ಬೇಕು ಸರ್ ನಮಗೆ. ಓಕೆ, ನಮಗೆ ಡ್ಯಾಮ್ ಕಡೆ ಮಳೆ ಆಗ್ಬೇಕು. ಆಗ್ತಾ ಇದೆಯಲ್ಲ ಮೇಡಮ್, ಎಲ್ಲ ಡ್ಯಾಮ್ ಕಡೆ ಎಲ್ಲ ಕಡೆ ಮಳೆ ಆಗ್ತಾ ಇದೆಯಲ್ಲ. ಹ್ಞೂ ಸರ್, ಬರ್ತೀವಿ. ಮಳೆನೇ ಹೊರಗೆ ಹೊಂಡಂಗಿಲ್ಲ ಸರ್ ನಮ್ಮ ಕಡೆ. ಅದೇ ನೀವು ಅವಾಗ ಎಲ್ಲ ಹೇಳ್ತಾ ಇದ್ರಲ್ಲ, ಮಳೆ ಬರ್ತಾ ಇಲ್ಲ ಅಂತ. ಅದಕ್ಕೆ ನಾವು ಪೂರ್ತಿ ಮಳೆರಾಯನ ಆ ಕಡೆ ಕಳಿಸ್ಬಿಟ್ಟಿದೀವಿ. ಹ್ಞೂ ಸರ್. ಎಲ್ಲ ಮಳೆ ಅವ್ರಿಗೆ ಕೊಟ್ಬಿಟ್ಟು ಬನ್ನಿ ಅಂತ. ಹ್ಞೂ ಸರ್. ಓಕೆ ಅಮ್ಮ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿ. ಹ್ಞೂ ಸರ್. ಒಳ್ಳೇದಾಗಲಿ ಅಮ್ಮ, ನಿಮ್ಗೆ ಶುಭ ದಿನ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಭದ್ರಾ ಡ್ಯಾಮ್ನ ಒಂದು ಒಳಹರಿವು ಅತಿ ಹೆಚ್ಚಾಗಿದೆ. ಸೊ ಸದ್ಯದಲ್ಲೇ ನಮಗೆ ಅತ್ಯಂತ ಶುಭ ಸುದ್ದಿ ಬರೋದಿದೆ. ಅದೇನು ಅಂದರೆ, ಭದ್ರಾ ಡ್ಯಾಮ್ ತನ್ನ ಗರಿಷ್ಠ ಮಟ್ಟವನ್ನು ತುಂಬುತ್ತೆ ಅಂಥೇಳಿ ಒಂದು ಅಲ್ಲಿರ್ತಕ್ಕಂಥ ಪರಿಣಿತರು ಹೇಳಿದ್ದಾರೆ. ಸೊ ಕಾದು ನೋಡಬೇಕು. ಇವತ್ತಿನ ಒಂದು ಪ್ರಮಾಣವನ್ನು ನೋಡೋದಾದರೆ 158 ಅಡಿ ಹತ್ತತ್ರ ಬಂದಿದ್ದೀವಿ ಅಂತೆ. ಸೊ ಇನ್ನೇನು ಹೆಚ್ಚು ಕಡಿಮೆ ಇನ್ನೊಂದು 28 ಅಡಿ ಹತ್ತತ್ರ ನಾವು ಬಾಕಿ ಇದ್ದೀವಿ ಅಂತ ಅಂದ್ಕೊಳ್ತೀವಿ. ಸೊ ಹೀಗೆ ಆಮೇಲೆ ಇನ್ನೂ ಒಂದು ವಿಶೇಷ ಏನು ಅಂದರೆ, ಜುಲೈ ಹೆಚ್ಚು ಕಡಿಮೆ 24ನೇ ತಾರೀಕುವರೆಗೂ ಈ ಮಳೆ ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಮಳೆ ಏನಾದ್ರು ಬಂದುಬಿಟ್ರೆ ಖಂಡಿತ ಡ್ಯಾಮ್ ಆಲ್ಮೋಸ್ಟ್ ಫುಲ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ, ಯಾರಿದು? ನಾವು ಲೆಕ್ಚರರ್ ವೀರಬಸಪ್ಪ ಅಂತ. ವೀರಬಸಪ್ಪ ಲೆಕ್ಚರರ್ ಅಂದ ತಕ್ಷಣ ತುಂಬ ಖುಷಿ ಆಯಿತು ಸರ್. ದೇಶವನ್ನು ರೂಪಿಸ್ತಕ್ಕಂಥ, ಮಕ್ಕಳ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಗುರುಗಳು, ನಿವೃತ್ತ ಉಪನ್ಯಾಸಕರು. ಆಗಲಿ ಸರ್, ಖಂಡಿತ ಸರ್. ಈಗ ಆಲ್ರೆಡಿ ಸಾವಿರಾರು ಜನನ ರೂಪಿಸ್ಬಿಟ್ಟಿದ್ದೀರಿ ಹಾಗಿದ್ರೆ. ಎಸ್ ಸರ್, ಖುಷಿ ಆಗುತ್ತೆ ಸರ್. ಕಾರ್ಯಕ್ರಮ ನೋಡ್ತಾ ಇದ್ದೆ, ದಾವಣಗೆರೆಯಲ್ಲಿ ನಮ್ಮ ಗೆಸ್ಟ್ ಮನೆಗೆ ಬಂದಿದ್ದೆ. ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್. ನೋಡ್ತಾ ಇದ್ದೆ ನಿಮ್ದೆಲ್ಲ, ಹಂಗೆ ನೋಡೋಣ ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ಈಗ ಹಿಂದೆ ಒಂದಿಬ್ರು ಮಾತಾಡಿದ್ರಲ್ಲ, ಎಸ್ ಸರ್, ಹಾಗೆ ಮ್ಯೂಟ್ ಮಾಡಿ ಮಾತಾಡೋಣ ಅನ್ನೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಖುಷಿ ಆಯ್ತು ಸರ್. ಸರ್ ಯಾವ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತಾ ಇದ್ರಿ ಸರ್ ತಾವು? ನಾನು ಮ್ಯಾಥಮೆಟಿಕ್ಸ್ ಸರ್. ಯಪ್ಪ, ತುಂಬಾ ಕಷ್ಟ ಸರ್. ದೊಡ್ಡ ನಮಸ್ಕಾರ ಇಲ್ಲಿಂದಾನೆ. ಯಾಕೆಂದ್ರೆ ಮ್ಯಾಥ್ಸ್ ನಮ್ ಹುಡುಗರಿಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಅದ್ರಲ್ಲೂ ನೀವು ಅರ್ಥ ಮಾಡಿಸ್ತಿದ್ರಿ ಅಂದ್ರೆ ದೊಡ್ಡ ನಮಸ್ಕಾರ ಸರ್, ಖಂಡಿತ ಗುರುಗಳಿಗೆ. ಆ ತರನಿಲ್ಲ ಸರ್, ಆ ತರನಿಲ್ಲ. ಎಸ್ ಎಸ್, ಬಟ್ ಹೇಳಿ ಸರ್. ಸರ್, ಸೊ ಸುಲಭವಾಗಿ ಮ್ಯಾಥ್ಸ್ ಅನ್ನು ಕಲಿಯೋದಕ್ಕೆ ಏನಾದ್ರು ಒಂದೆರಡು ಟ್ರಿಕ್ಸ್ ಹೇಳ್ಕೊಡಿ ಸರ್. ಏನಿಲ್ಲ, ಬೇಸಿಕ್ ಕಲಿತೆ ಹೋಗ್ಬೇಕು ಸರ್ ಮೊದಲು. ಓಕೆ, ಬೇಸಿಕ್ ದಿಂದ ಹೋಗ್ತಾ ಹೋದ್ರೆ ಎಲ್ಲ ಸರಳ ಆಗ್ತದೆ. ಓಕೆ ಸರ್, ಬೇಸಿಕ್ ಅಂದ್ರೆ ಸರಳ ವಿಷಯಗಳಿರ್ತಾವ, ಅವ್ನು ಕಲಿತಾ ಹೋದ್ರೆ ಸರಳ. ಬಹಳಷ್ಟು ಟೈಮ್ ತಗೊಳ್ತದೆ ಮೊದಲಿಗೆ. ಓಕೆ, ಅದನ್ನ ಸರಳವಾಗಿ ಕಲಿತಾ ಹೋಗ್ಬಿಟ್ರೆ ಮುಂದೆ ಬಹಳ ಈಸಿ ಆಗ್ತದೆ. ಅದು ಆಸಕ್ತಿ ಬರ್ಬೇಕು. ಆಸಕ್ತಿ ಬರಕ್ ಬಹಳಷ್ಟು ಸಮಯ ಸ್ಪೆಂಡ್ ಮಾಡ್ಬೇಕು ಮೊದಲು. ಎಸ್ ಸರ್, ಎಸ್ ಸರ್. ಮೊದಲು ಹೆಚ್ಚು ಸಮಯ ಸ್ಪೆಂಡ್ ಮಾಡಿದ್ರೆ ಮುಂದೆ ಅದರಷ್ಟು ಎಂಜಾಯ್ಮೆಂಟ್ ಯಾವುದೂ ಇಲ್ಲ.
ನಿಜ. ಬಹಳಷ್ಟು ಶಾರ್ಟ್ ಕಟ್ ಮೆಥಡ್ ಹೋಗ್ತಾರೆ, ಅದು ಬಹಳಷ್ಟು ಡೇಂಜರಸ್ ಅದು ಯಾವಾಗ್ಲೂ. ಎಸ್ ಸರ್, ನಿಮ್ಮ ಪ್ರಕಾರ ಬೇಸಿಕ್ ಅಂದ್ರೆ ಏನ್ ಕಲಿಬೇಕು ಅಂತ ಒಂಚೂರು ಟಿಪ್ಸ್ ಕೊಡ್ಬೋದಾ ಸರ್? ಏನೇ ಇರ್ಲಿ ಸರ್, ಅಡಿಷನ್ ಸಬ್ಟ್ರಾಕ್ಷನ್ ಇಂದ ಶುರು ಮಾಡ್ಕೊಳ್ಳಿ. ಓಕೆ. ಯಾವಾಗ್ಲೂ ನಾವು ಹೈಯರ್ ಕ್ಲಾಸ್ ಇದ್ದಾಗ ಲೋಯರ್ ಕ್ಲಾಸ್ ಟೆಕ್ಸ್ಟ್ ಬುಕ್ಸ್ ನೋಡ್ತಾ ಹೋಗ್ಬೇಕು. ಅದ್ರಲ್ಲಿದ್ದಂತ ಕೆಲವು ವರ್ಕ್ ಎಕ್ಸಾಂಪಲ್ ಇರ್ತವೆ, ಅವನ್ನ ನೋಡ್ತಾ ಹೋದ್ರೆ ಅರ್ಥ ಆಗ್ತದೆ. ಹೇಳ್ಬೇಕಾದ್ರೆ ಬಹಳಷ್ಟು ಗಮನ ಇಟ್ಟು ನೋಡ್ಬೇಕಾಗುತ್ತೆ ಸರ್. ಅದು ಯಾವುದೇ ಟಾಪಿಕ್ ಹೇಳ್ಬೇಕಾದ್ರೆ ಮೊದಲೇ ನಾವು ತಲೆಯಲ್ಲಿ ಕಷ್ಟ ಇದೆ ಅಂತ ಅಂದ್ಕೊಂಡು ಹೋಗ್ಬಿಟ್ರೆ ಮಾಡಕ್ ಆಗೋದೇ ಇಲ್ಲ ಅದು. ಹೌದು ಸರ್. ನಾವಾದ್ರೂ ಮೊದಲು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇದ್ದಾಗ ಅಷ್ಟು ಕಷ್ಟ ಇದ್ವಿ ಮ್ಯಾಥ್ಸ್. ಹೋಗ್ತಾ ನೋಡ್ಕೊಂಡ್ ಕಲ್ತೆ ಇಂಪ್ರೂವ್ ಆಗಿದ್ದು. ನಮಗೆ ನಂಬಕ್ ಸಾಧ್ಯ ಇಲ್ಲ ನಾವು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗ್ತೇವೆ ಅಂತೇಳಿ. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಸರ್. ಅದೇ ವೀರ ಯೋಧರ ಬಗ್ಗೆ ಹೇಳ್ತಾ ಇದ್ರಿ ನೀವು. ಹೌದು ಸರ್. ಒಂದು ಸ್ಟ್ರಾಂಜ ಹೇಳ್ಬೋದಾ? ಖಂಡಿತ ಹೇಳಿ ಸರ್. ಏನಿತು ದೇಶಭಕ್ತರು ಹರಿಸಿ ತಮ್ಮನೆತ್ತರು, ದಾಸ್ಯದಿಂದ ನಮ್ಮನು ಬಿಡಿಸಿ ಅಮರರಾದರು. ಏನಿತು ದೇಶಭಕ್ತರು ಹರಿಸಿ ತಮ್ಮನೆತ್ತರು, ದಾಸ್ಯದಿಂದ ನಮ್ಮನು ಬಿಡಿಸಿ ಅಮರರಾದರು. ಅಮರ ರಾಮರಾಜ್ಯವ ಕನಸ ಕಂಡೆ ಒಂದು, ಬರಿಯ ಭೇದ ಭಾವಗಳ ಕಾಣುತ್ತಿಹೆವು ಇಂದು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದೇನ ಹಿಂದೂ ಸತ್ಯತೆ, ಇದೇನ ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು ನಮ್ಮ ತಾಯಿ ಭಾರತಿ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ಹಾಡಿದ್ರಿ ಸರ್. ಒಂದೇ ಸಾಂಗಿನಲ್ಲಿ ದೇಶವನ್ನೇ ಒಂದು ಮಾಡ್ತಕ್ಕಂಥ ಸಾಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಕಸ್ಮಿಕವಾಗಿ ನಮಗೆ ಕರೆ ಸಿಗ್ತಲ್ಲ, ಅದೇ ಖುಷಿ ಸರ್. ಸರ್ ಖಂಡಿತ ನನಗೆ ನಿಮ್ಗಿಂತ ಜಾಸ್ತಿ ಖುಷಿ ಆಗ್ತಿದೆ ಸರ್. ಯಾಕೆಂದ್ರೆ ದೇಶ ರೂಪಿಸ್ತಕ್ಕಂಥ, ದೇಶದ ಭವಿಷ್ಯವನ್ನು ಉಜ್ವಲ ಮಾಡ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರ್ತಕ್ಕಂಥ ಪೂಜ್ಯ ಗುರುಗಳು ತಾವು. ಸೊ ನಿಮ್ಮ ಜೊತೆ ಮಾತಾಡ್ತಕ್ಕಂಥದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ ಸರ್. ಕೊನೆಯದಾಗಿ ಒಂದು ಪ್ರಶ್ನೆ ಸರ್ ನಿಮ್ಮ ಹತ್ರ. ಹೇಳಿ ಸರ್. ಸರ್, ನೀವು ಶಿಕ್ಷಕರಾಗಿದ್ದಾಗ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದಿರಿ. ಸೊ ತುಂಬಾ ದೊಡ್ಡ ಹುದ್ದೆಯಲ್ಲೂ ಕೂಡ ಕೆಲವೊಬ್ರು ಇರ್ತಾರೆ, ತುಂಬಾ ಚಿಕ್ಕ ಹುದ್ದೆಗಳು ಕೆಲವೊಬ್ರು ಇರ್ತಾರೆ. ಕೆಲವೊಬ್ರು ಆ ವಿದ್ಯೆ ಅಂತಕ್ಕಂಥದ್ದು ಅದನ್ನ ಮ್ಯಾಥ್ಸ್ ಅಂತಾನೆ ಅಲ್ಲ, ಯಾವುದೇ ಸಬ್ಜೆಕ್ಟ್ ವಿದ್ಯೆ ತಲೆಗೆ ಹದ್ದೇನೆ ಅರ್ಧಕ್ಕೆ ಬಿಟ್ಟಿರ್ತಕ್ಕಂಥವ್ರು ಇರ್ತಾರೆ. ಹೌದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಾವೊಬ್ಬ ಶಿಕ್ಷಕರಾಗಿ ಬಹುಶಃ ಸರ್ ಎಷ್ಟು ವರ್ಷ ಆಯ್ತು ಸರ್ ತಾವು ವೃತ್ತಿ ಮುಗಿಸಿ? ನಾನು 2 ತಿಂಗಳ ಹಿಂದೆ ಸರ್, ಮೊನ್ನೆ ರಿಟೈರ್ಡ್ ಆಗಿದೆ. ಮೊನ್ನೆ ಓಕೆ. ಸೊ ನೀವು ನೋಡ್ತಾ ಇದ್ದಾಗೆ 80s ಅಲ್ಲಿ 90s ಅಲ್ಲಿ ವಿದ್ಯಾರ್ಥಿಗಳು ಒಂದ್ ವೇಳೆ SLC PUC ಡಿಗ್ರಿ ಯಾವ್ದ್ರಲ್ಲಿ ಫೇಲ್ ಆದ್ರೂ ತಲೆ ಕೆಡ್ಸ್ಕೊಂಡಿದ್ದೇ ಇಲ್ಲ. ಅವಾಗೆಲ್ಲ ಈ ಆತ್ಮಹತ್ಯೆಕ್ಕಂಥದ್ದು ಬರ್ತಾನೆ ಇದ್ದಿಲ್ಲ. ಆದ್ರೆ ಇವಾಗ ರಿಸಲ್ಟ್ ನೋಡೋದಕ್ಕಿಂತ ಮುಂಚೆ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದೇ ಸರ್, ಕಾನ್ಫಿಡೆನ್ಸ್ ಇಲ್ಲ ಅವ್ರಗಡೆ. ಕಾನ್ಫಿಡೆನ್ಸ್ ಅನ್ನೋದಿಲ್ಲ, ಮೊದಲೇ ಭಯ ಸೇರ್ಕೊಂಡ್ಬಿಟ್ಟಿರ್ತದೆ. ಯಾವುದೇ ಸಬ್ಜೆಕ್ಟ್ ಆಗ್ಲಿ ಹಾರ್ಡ್ ವರ್ಕ್ ಮಾಡ್ಲಾರ್ದಲ್ಲಿ ಯಾವ್ದು ಸಕ್ಸಸ್ ಆಗ ಸಾಧ್ಯನೇ ಇಲ್ಲ ಸರ್. ಓಕೆ. ಹಾರ್ಡ್ ವರ್ಕ್ ಈಸ್ ವೆರಿ ಎಸೆನ್ಷಿಯಲ್. ಅದನ್ನ ಮಾಡೋದೇ ಇಲ್ಲ. ಲಾಸ್ಟ್ ಗೆ ಶಾರ್ಟ್ ಕಟ್ ಮೆಥಡ್ ನೋಡಕ್ ಹೋಗ್ತಾರೆ, ಅಥವಾ ತಲೆಯಲ್ಲಿ ಮೊದಲಿಂದನೂ ಕಾಪಿ ಅಂತ ಕೆಲವು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಟ್ರೆಂಡ್. ಇಂಪಾರ್ಟೆಂಟ್ ಅಂತ. ಆ ಇಂಪಾರ್ಟೆಂಟ್ ಅನ್ನೋದೇ ನಮಗೆ ಇದು ಮಾಡೋದು. ಈಚ್ ಅಂಡ್ ಎವರಿ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಕಟ್ ಮೆಥಡ್ ಆಗ್ಲಿ ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನೋಡಕ್ ಹೋಗ್ಲೇಬಾರದು. ಪ್ರತಿಯೊಂದು ನೀಟಾಗಿ ಕಲಿತಾ ಹೋದ್ರೆ ಅವ್ರಿಗೆ ಆಸಕ್ತಿ ಬರ್ತದೆ. ನಿಜ ಸರ್, ನಿಜ. ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಈಗೆಲ್ಲ ಹುಡುಗರು ಅಡ್ವಾನ್ಸ್ ಇದ್ದಾರೆ ಸರ್, ಯಾಕೆ ಸಾಕಷ್ಟು ಅವೈಲಬಿಲಿಟಿ ಇದೆ. ಆಗಿದ್ದ ಬರೀ ಟೆಕ್ಸ್ಟ್ ಬುಕ್ ಹೋಗ್ಬೇಕಾಗಿತ್ತು ಅಥವಾ ವರ್ಕ್ ಎಕ್ಸಾಂಪಲ್ ಇರ್ತಿರ್ಲಿಲ್ಲ. ಈಗೆಲ್ಲ ಸಾಕಷ್ಟು ಡಾಟಾ ಸಿಗ್ತದೆ. ಅದನ್ನ ಉಪಯೋಗ ಮಾಡ್ಕೋಬೇಕು, ದುರುಪಯೋಗ ಆಗಬಾರ್ದು ಅಷ್ಟೇ. ಸದುಪಯೋಗ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರ್ತದೆ. ತಕ್ಷಣ ಮಾಹಿತಿ ಸಿಗ್ತದೆ. ಯಾರಿಗೆ ಅವಾಗ ಹೋಗಿ ಕಾಲೇಜಿಗೆ ಹೋಗಿ ಕೇಳ್ಬೇಕಾಗಿತ್ತು, ಈಗೇನಂದ್ರೆ ವಾಟ್ಸ್ಆಪ್ ಬಂದಿತ್ತು, ಪ್ರತಿಯೊಂದು ಸರ್ಸ್ ಆದ್ರೂ ಗ್ರೂಪ್ನಾಗ ಹಾಕ್ಬಿಡ್ತಾರೆ, ಪಟ ವಿಷಯ ಗೊತ್ತಾಗುತ್ತೆ. ಬಹಳಷ್ಟು ಅನುಕೂಲ ಇದೆ. ಆದ್ರೆ ಅದು ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಮಾಡ್ಕೊಳ್ತಾ ಇದಾರೆ ವಿದ್ಯಾರ್ಥಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಬೇಕಾದಷ್ಟು ಆಪ್ಸ್ ಗಳಿದೆ ಸರ್. ಅಲ್ಲಿ ಕಾಲೇಜಲ್ಲಿ ಪಾಠ ಮಾಡಿದ ಅರ್ಥ ಆಗಿಲ್ಲ ಅಂದ್ರೆ ಇವ್ರು ಯೂಟ್ಯೂಬ್ ಅಲ್ಲಿ ಬೇರೆ ಟೀಚರ್ ಹತ್ರನೇ ಕಲ್ತ್ಬಿಡ್ಬೋದು. ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ಸ್ ಗಳೇ ಯೂಟ್ಯೂಬ್ ನಲ್ಲಿ ಕಲ್ತ್ಕೊಂಡ್ಬಂದೆ. ಕೋವಿಡ್ ಟೈಮ್ ನಲ್ಲಿ ಕ್ಲಾಸ್ ತಗೊಳಕ್ ಆಗ್ಲದ ಸರ್, ಯೂಟ್ಯೂಬ್ ನಲ್ಲಿ ಕಲ್ತ್ಕೊಂಡ್ಬಂದೆ ಮಾಡಿದ್ರು. ಅವ್ರು ನೋಡಿ ನಮಗೆ ಖುಷಿ ಅನಿಸ್ತದೆ. ನಿಜ. ಆದ್ರೆ ಯೂಟ್ಯೂಬ್ ಗಿಂತ ರೆಗ್ಯುಲರ್ ಕ್ಲಾಸ್ಗೂ ಅದಕ್ಕೆ ಬಹಳ ವ್ಯತ್ಯಾಸ ಆಗುತ್ತೆ ಸರ್. ಆದ್ರೆ ಟೈಮ್ ಸಿಗದೆ ಇದ್ದವರು ಯೂಟ್ಯೂಬ್ ನ ನೋಡ್ಕೊಂಡ್ರು ಫಾಲೋ ಅಪ್ ಮಾಡಬಹುದು. ಹೌದು ಸರ್. ವೆರೈಟಿ ಮ್ಯಾಥಮೆಟಿಕ್ಸ್ ಅಂದ್ರೆ ವೆರೈಟಿ ಮೆಥಡ್ಸ್ ಇರ್ತಾವೆ, ಅದನ್ನ ನೋಡ್ಕೊಂಡು ಹೋಗ್ಬಿಟ್ಟು ಅವ್ರು ಅದನ್ನು ಫಾಲೋ ಅಪ್ ಮಾಡಬಹುದು. ಹೌದು ಸರ್, ಹೌದು. ಅರ್ಥ ಮಾಡ್ಕೋಬೇಕು ನೋಡಿ ಸರ್, ಮೊದಲು ಅರ್ಥ ಮಾಡ್ಕೋಬೇಕು. ಬಯಾರಿಟ್ ಅಂದ್ರೆ ಆಯ್ತು, ಮ್ಯಾಥ್ಸ್ ಅಲ್ಲಿ ಸಾಧ್ಯನೇ ಇಲ್ಲ. ಎಂಜಾಯ್ ಮಾಡ್ಬೇಕಂದ್ರೆ ಮ್ಯಾಥ್ಸ್. ಅದು ಬೆಳಿಗ್ಗೆ ಎದ್ದು ಓದ್ಬೇಕು, ರಾತ್ರಿ 2 ನೈಟ್ ಓದ್ಬೇಕು, ಅರ್ಲಿ ಮಾರ್ನಿಂಗ್ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಥಮೆಟಿಕ್ಸ್ ಇಸ್ ಪ್ರಾಕ್ಟೀಸ್.
ಎಸ್ ಸರ್ ಸರ್ ಒಂದು ಕಿವಿ ಮಾತನ್ನ ಹೇಳೋದಾದರೆ ಇವತ್ತಿನ ಯೂತ್ಸ್ಗೆ, ಬಿಕಾಸ್ ನೀವು ನಿಮ್ಮ ಎಂಟೈರ್ ಲೈಫನ್ನು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋದಲ್ಲೇ ಇಟ್ಟಿದ್ದೀರಿ. ಸೊ ಒಂದು ಕಿವಿ ಮಾತು ಹೇಳೋದಾದರೆ ಆತ್ಮವಿಶ್ವಾಸದ ದೃಷ್ಟಿಯಿಂದ ಧೃತಿಗೆಡದೆ ಅವರು ಒಂದು ವೇಳೆ ಫೇಲ್ ಆದರೂ ಕೂಡ ಜೀವನದಲ್ಲಿ ಮತ್ತೆ ಪ್ರಯತ್ನವನ್ನು ಪಟ್ಟು ಸಕ್ಸಸ್ ಪಡೆಯೋದಕ್ಕೆ ಏನಾದ್ರು ಒಂದು ಕಿವಿ ಮಾತು ಹೇಳ್ಬೋದಾ ಸರ್ ನಿಮ್ಮ ಕಡೆಯಿಂದ? ಸರ್, ಫೇಲ್ ಆದವರು ನಾಳೆ ಅವರೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಧ್ಯತೆ ಬಹಳ ಇದೆ ಸರ್. ನಿಜ ಸರ್. ಬರೀ ಇವಾಗ ಕೆಲವ್ರು ಏನಂದ್ರೆ 99, 98 ತಗೊಂಡಾರಂತಲ್ಲ, 80, 90 ತಗೊಂಡರು ಚಲೋ ಮಾಡ್ತಾರೆ. 60, 70% ಇದ್ದರು ಉನ್ನತ ಹುದ್ದೆಗೆ ಓದುವ ಉದಾಹರಣೆಗಳಿದಾವೆ. ನಿಜ ಸರ್. ಅವ್ರಿಗೇನಂದ್ರೆ ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಲ್ಲ. 100 ತಗೊಂಡ ತಕ್ಷಣ ಹೌದು ಸರ್, 100 ಬಂದ್ರೆ ಮಾತ್ರ ಚಲೋ, ಕಡಿಮೆ ಆದ್ರೆ ಇಲ್ಲ ಅನ್ನೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಲ್ಲೇ ಅಲ್ಲ. ಹೌದು ಸರ್. ಸಾಕಷ್ಟು ಮಾರ್ಗಗಳಿದಾವೆ. ಪ್ರಪಂಚ ವಿಶಾಲವಾಗಿದೆ, ದೇಶ ವಿಶಾಲವಾಗಿದೆ, ಸಾಕಷ್ಟು ಅವಕಾಶಗಳಿದಾವೆ. ಆದ್ರಿಂದ ಆತ್ಮಹತ್ಯೆ ಅನ್ನುವಂತ ವಿಷಯ ತೆಗೆದಿಡ್ಬೇಕು. ಹೌದು ಸರ್. ಎಷ್ಟೋ ಜನ ಕೆಲವರು ಫೇಲ್ ಆಗಿದ್ದಾರೆ, ಒಳ್ಳೊಳ್ಳೆ ಹುದ್ದೆಗಳಿಗೆ ಸೇರ್ಕೊಂಡಿದ್ದಾರೆ. ಹೌದು ಸರ್, ಹೌದು. ಅವ್ರು ನೇರವಾಗಿ ಹೋಗಿದ್ದಂತಲ್ಲ, ಚೆನ್ನಾಗಿ ಓದ್ಬೇಕು, ಅರ್ಥ ಮಾಡ್ಬೇಕು. ಫೇಲ್ ಆದ ತಕ್ಷಣ ಅದೇನು ಸಮುದ್ರ ಮುಳುಗೋದಿವಿ ಅಥವಾ ಜೀವನ ಹೋಯ್ತಂತ ಅರ್ಥನೇ ಅಲ್ಲೇ ಅಲ್ಲ. ಆ ಸಮಯದಲ್ಲಿ ಹಂಗಾಗಿರ್ತದೆ. ಆನಂತರ ಸಮಯ ತಗೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತವಾಗಿ ಅವ್ರ ಜೀವನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಕ್ಕಾಗುತ್ತದೆ. ಉನ್ನತ ಹುದ್ದೆಗೆ ಇರಕ್ಕಾಗುತ್ತೆ ಅಥವಾ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ಲಿಕ್ಕೆ ಆಗ್ತದೆ. ಎಸ್ ಸರ್, ಎಸ್ ಸರ್. ಒಂದು ಕಿವಿ ಮಾತು ಪೇರೆಂಟ್ಸ್ಗೂ ಕೂಡ ಹೇಳ್ಬೋದಾ ಸರ್ ನಿಮ್ ಕಡೆಯಿಂದ? ಇದೇ ವಿಷಯ ಸರ್, ಅದೇ ಏನ್ ನೀವು ಗಾಬರಿ ಮಾಡ್ಬೇಡಿ. ಎಲ್ಲಾ ಅದು 5 ವೇಳೆ ಸಮಯ ಇರೋದಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅರ್ಥ ಮಾಡ್ಕೊಂಡು ಓದ್ಬೇಕು ನೋಡಿ. ಏನೇ ಆದ್ರೂ ಅರ್ಥ ಮಾಡ್ಕೊಂಡು ಓದ್ಬೇಕು. ಅದ್ ಒಂದ್ಸಲ ಪನಿಷ್ಮೆಂಟ್ ಕೆಲವೊಂದ್ ಕಡೆ ಹೇಳ್ತಿರ್ತಾರೆ, 5 ಸಲ ಬರ್ರಿ, 10 ಸಲ ಬರ್ರಿ, 25 ಸಲ ಬರ್ರಿ. ಅದು ಬರ್ದು ಯಾಕಾದ್ರೂ ನಾನು ಹೋಗ್ಲಿಲ್ಲಪ್ಪ ಸ್ಕೂಲ್ಗೆ, ಕಾಲೇಜಿಗೆ, ಆ ಪನಿಷ್ಮೆಂಟ್ ನೋಡ್ಲಾರ್ದಲೆ ಇದಾಗ್ತದೆ. ಈಗ ಏನಾಗಿದೆ ಅಂದ್ರೆ ಫುಲ್ ವರ್ಕ್, ಸಂಡೇನು ತಗೊಳ್ಳದೆ, ಗೌರ್ಮೆಂಟ್ ಹಾಲಿಡೇನು ತಗೊಳ್ಳದೆ, ವರ್ಕ್ ಮಾಡ್ಸು ಅಂತ ಹೇಳಿ ಹುಡುಗರಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಹೌದು ಸರ್. ಅದು ಆತರ ಆಗ್ಬಾರ್ದು. ಸ್ವಲ್ಪ ರೆಸ್ಟ್ ಬೇಕು ಹುಡುಗರಿಗೆ. ಏನಂದ್ರು ಈ ಹಾಲಿಡೇಸ್ ಅನ್ನೋದು ಹೋಗ್ಬಿಟ್ಟೆ ಸರ್ ಈಗೆಲ್ಲ. ಅದು ಒಂಥರ ಬೇಜಾರು ಸಂಗತಿ ಹುಡುಗರಿಗೆ. ಹಬ್ಬ ಹರಿದಿನ ಅಂತ ಮಾಡಿರೋದೇ ಸ್ವಲ್ಪ ರೆಸ್ಟ್ ಇಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲೂ ಅವ್ರು ವರ್ಕ್ ಮಾಡ್ಸಿದ್ರೆ ಅವ್ರದೇನ ಇನ್ಸ್ಟಿಟ್ಯೂಷನ್ ಸ್ವಲ್ಪ ಗ್ಯಾಪ್ ಆದ ತಕ್ಷಣ ಅವ್ರಿಗೆ ಮತ್ತೆ ಬೇರೆ ದಾರಿ ಹಿಡಿತಾರ ಅಂತ ಅವ್ರ ತಲೆಗಿರುತ್ತೆ. ಆ ತರ ಇರಂಗಿಲ್ಲ. ಕೆಲವು ದಿನ ಕೊಟ್ಕೊಂಡು ಆನಂತರ ಮತ್ತೆ ಫ್ರೆಶ್ ಅಪ್ ಆದ್ರೆ ಹಾಗೆ ಬಿಡ್ತಾರ ಅವ್ರಿಗೆ. ಹೌದು ಸರ್. ಆ ತರ ರೆಸ್ಟ್ ಬೇಕು ಸರ್ ಹುಡುಗರಿಗೆ, ಮೈಂಡಿಗೆ. ಇಲ್ಲಾಂದ್ರೆ ಅಬ್ನಾರ್ಮಲ್ ಆದಂಗಾಗಿ ಹುಡುಗರಿಗೆ ತೊಂದರೆ ಆಗ್ಬಿಡ್ತದ. ಹೌದು. ಮನಸ್ಸಿಗೂ ಕೂಡ ಎಲ್ಲೊಂದ್ ಕಡೆ ವಿಶ್ರಾಂತಿ ಬೇಕು, ಬ್ರೈನ್ಗೂ ರೆಸ್ಟ್ ಬೇಕಾಗತ್ತೆ. ಬರೀ ಎಜುಕೇಶನ್ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಕಡೆನು, ಬೇರೆ ಸ್ಪೋರ್ಟ್ಸ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಯೋಗ ಆಗ್ಲಿ, ಧ್ಯಾನ, ಈ ತರ ಬೇರೆದ್ರಲ್ಲಿ ಸಮಯ ನಾವು ಕಳೆದಾಗ ಮಾತ್ರ ಅದು ಉತ್ತಮವಾದಂತ ಫಲಿತಾಂಶ ಪಡ್ಲಿಕ್ಕೆ ಸಾಧ್ಯ. ಆರೋಗ್ಯ ಅಷ್ಟೇ ಮುಖ್ಯ ಅಲ್ಲ ಸರ್. ಹೌದು. ವಿದ್ಯಾಭ್ಯಾಸ ಒಂದೇ ಅಲ್ಲ, ಆರೋಗ್ಯನೂ ಅಷ್ಟೇ ಮುಖ್ಯ ಇರ್ತದೆ. ನಿಜ ಸರ್. ತುಂಬಾ ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಾ ಮಕ್ಕಳು ಎಲ್ಲರೂ ಟಾಪ್ ಬರ್ಬೇಕಂತ ಆಗೋದಿಲ್ಲ. ಹೌದು ಸರ್. ಫಸ್ಟ್ ರ್ಯಾಂಕ್ ಅಂತ ಒಂದೇ ಇರ್ತದೆ, ಫಸ್ಟ್ ರ್ಯಾಂಕೇ ಬರ್ಬೇಕಂತ ಇರ್ಬಾರ್ದು ಅಂತ ಹೇಳೋದು. ನಿಜ ಸರ್. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಕೂಡ ಅವ್ರ ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ನ ಹಾಕದೆ ಅವ್ರ ಜೊತೆ ಪ್ರೀತಿನ ನಡ್ಕೊಂಡು ತುಂಬಾ ಇಂಪಾರ್ಟೆಂಟ್. ಸೊ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೊಂದು ಗೈಡ್ ಮಾಡಿದಾಗ, ಮೋಟಿವೇಶನ್ ಮಾಡಿದಾಗ, ಸೊ ಅಟ್ಲೀಸ್ಟ್ ನನ್ನ ಪೇರೆಂಟ್ಸ್ ನನ್ನ ಜೊತೆಗೆ ಇರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಬಿಟ್ರೆ ಅವ್ನು ಏನ್ ಬೇಕಾದ್ರೆ ಅಚೀವ್ ಮಾಡ್ಬಿಡ್ತಾನೆ ಅಲ್ವಾ? ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶುಭ ದಿನ. ನಮಸ್ಕಾರ. ಎಸ್ ವೀಕ್ಷಕರೇ, ತುಂಬ ಚೆನ್ನಾಗಿ ಶಿಕ್ಷಕರು ಮಾತಾಡಿದರು. ಸೊ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಉದ್ಯೋಗದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಉದ್ಯೋಗದ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ನನ್ನ ಒಂದು ರೈತರಿಗೆ ಒಂದಷ್ಟು ಶುಭ ಸುದ್ದಿಗಳನ್ನು ಹೇಳಿಬಿಡ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ 50,000ಕ್ಕಿಂತ ಹೆಚ್ಚು ಭದ್ರಾದ ಒಳಹರಿವು ಬರ್ತಾ ಇದೆ ಅಂತೆ ಪ್ರತಿ ದಿವಸ. ಸೊ ಹಾಗಾಗಿ ಭಾರಿ ನೀರಿನ ಸಂಗ್ರಹಣೆ ಆಗಿದೆ ಅಂತ ಹೇಳಿದ್ದಾರೆ. ಸೊ ಹೆಚ್ಚು ಕಡಿಮೆ 158 ಅಡಿ, ಅಂದರೆ 157.11 ಅಡಿಯಷ್ಟು ನೀರು ಈಗ ಭದ್ರಾ ಡ್ಯಾಮ್ನಲ್ಲಿ ಶೇಖರಣೆ ಆಗಿದೆ ಅಂತ. ಇದು ನಿಜಕ್ಕೂ ತುಂಬ ಸಂತೋಷದ ವಿಚಾರ. ಇನ್ನು ಹೆಚ್ಚು ಕಡಿಮೆ ನನ್ನ ಪ್ರಕಾರ 28 ಅಡಿ ಬೇಕಾಗತ್ತೆ. ಸೊ ಅದು ಮುಂದಿನ 5-6 ದಿನಗಳ ಕಾಲ ಭಾರೀ ಮಳೆ ಇದೆ, ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯಿಂದ. ಸೊ ಹಾಗಾಗಿ ಇದು ಹೆಚ್ಚು ದಿವಸ ತೆಗೆದುಕೊಳ್ಳದೆ ಹೆಚ್ಚು ಕಡಿಮೆ ನಮ್ಮ ಈ ಮಂತ್ ಎಂಡ್ರೊಳಗಡೆ ನಮ್ಮ ಭದ್ರಾ ಡ್ಯಾಮ್ ತುಂಬುತ್ತೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಆಗಿದೆ. ಆ ಭಗವಂತನ ವರುಣದ ದೇವನ ಕೃಪೆ ಇದು ತುಂಬಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಫಸಲ್ ಬಿಮಾ ಯೋಜನೆಯಲ್ಲಿ ಹೆಸರನ್ನ ನೋಂದಾಯಿಸ್ಕೊಂಡಿಲ್ಲ ರೈತರು, ಅವರಿಗೆ ಮತ್ತೊಂದು ಅವಕಾಶವನ್ನು ನೀಡಿದ್ದಾರೆ. ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಯೋಜನೆಯಡಿ ಅವರು ಹೆಸರನ್ನ ನೋಂದಾಯಿಸ್ಕೋಬೋದು ಅಂಥೇಳಿ ವೆಬ್ಸೈಟಲ್ಲಿ ತಿಳಿಸಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ನೋಂದಾಯಿಸ್ಕೊಂಡಿಲ್ಲ ಅವರು ನೋಂದಾಯಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ DCC ಬ್ಯಾಂಕ್ನಿಂದ ಬೆಳೆಗೆ ಹೆಚ್ಚಿನ ಸಾಲ ನೀಡಿ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಸಾಲ ನೀಡಿ ಅವ್ರಿಗೆ ಜಾಸ್ತಿ ಸತಾಯಿಸಬೇಡಿ, ಜಾಸ್ತಿ ಓಡಾಡಿಸ್ಬೇಡಿ ಅಂಥೇಳಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು DCC ಬ್ಯಾಂಕ್ನ ಒಂದು ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹಾಂ ಸರ್. ಅದೇ ರೀತಿ ಮಂಗಳೂರು ಮತ್ತು ಮಡಿಕೇರಿ ಭಾಗದಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ
ಮುಂದಿನ 5 ದಿನಗಳ ಕಾಲ ಅಂದರೆ 22ನೇ ತಾರೀಕುವರೆಗೂ ಕೂಡ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಪರ್ಸ್ನಲ್ ವೆಹಿಕಲ್ಸ್ಗಳಲ್ಲಿ ಮಂಗಳೂರು ಮಡಿಕೇರಿ ರಸ್ತೆಯಲ್ಲಿ ಸಂಚಾರ ಮಾಡ್ತೀರಿ ಅವ್ರು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಮತ್ತು ಹೋಗಬೇಡಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಕುಶಾಲನಗರದಲ್ಲಿ ಕಾವೇರಿ ತಟದ ಜನರಲ್ಲಿ ಮಳೆ ಪ್ರವಾಹ ಆತಂಕ ಸೃಷ್ಟಿಸಿದೆ. ಕಾವೇರಿ ಮೈದುಂಬೆ ಹರಿತಾ ಇದೆ. ಸೊ ಹಾಗಾಗಿ ಆ ಭಾಗಕ್ಕೆ ಪ್ರವಾಸಕ್ಕೆ ಹೋಗ್ತಕ್ಕಂಥವ್ರು ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಗೆ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೆಪ್ಟೆಂಬರ್ 16ರ ಒಳಗಡೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ವೆಬ್ಸೈಟಿಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. navodaya.go.in ಇನ್ನೊಮ್ಮೆ ಹೇಳ್ತಿದ್ದೀನಿ, navodaya.gov.in ಅಲ್ಲಿ ನಿಮಗೆ ಇದರ ಕುರಿತಾಗಿ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಹೈನುಗಾರಿಕೆಯನ್ನು ಉತ್ತೇಜನಗೊಳಿಸಲಿಕ್ಕೆ ಸಹಾಯಧನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಕೇವಲ 6% ಬಡ್ಡಿ ದರದಲ್ಲಿ ಬಡ್ಡಿಯನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಹೈನುಗಾರಿಕೆಯನ್ನು ಉದ್ಯೋಗ ಮಾಡ್ಕೋಬೇಕಂತಿದ್ರಿ, ಹೈನುಗಾರಿಕೆಯಲ್ಲಿ ತೊಡಗಿಸ್ಕೋಬೇಕಂತಿದ್ರಿ, ಅವರಿಗೆ ಇದು ಅತ್ಯಂತ ಪ್ರಸಕ್ತವಾದ ಸಮಯ ಅಂತ ನಾನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಪಕ್ಕದ ಕೃಷಿ ಕೇಂದ್ರವನ್ನು ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಅಪಘಾತ ಕೂಡ ನಡೆದಿದೆ ನಿನ್ನೆ. ಐರಾವತ ಒಂದು ಬಸ್ನಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಡ್ರೈವರ್ ಮತ್ತು ಕಂಡಕ್ಟರ್ ಎಚ್ಚರಿಕೆಯಿಂದ ಅದನ್ನು ಎಲ್ಲರನ್ನೂ ಪ್ಯಾಸೆಂಜರ್ನ ಇಳಿಸಿದ್ದಾರೆ, ಇಲ್ಲಾಂದರೆ ಹೆಚ್ಚಿನ ಅನಾಹುತ ಆಗ್ತಾಯಿತ್ತು. ಉಪ್ಪಿನಂಗಡಿ ಹತ್ರ ಈ ಒಂದು ಘಟನೆ ನಡೆದಿದೆ. ಇನ್ನು ನಾನಾಗಲೇ ಹೇಳಿದೆ, ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ನೇತ್ರಾವತಿ ಈಗ ಆಲ್ರೆಡಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಸೊ ದಯವಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥವ್ರು ನೇತ್ರಾವತಿ ನದಿಗೆ ಈಜೋದಕ್ಕೆ ಆಗಲಿ ಇಳಿಯೋದಕ್ಕಾಗಲಿ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರದಿಂದ ಇನ್ನೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಈ ಹಿಂದೆ ಇದು ಉಚಿತವಾಗಿರಲಿಲ್ಲ, ಈಗ ಸರ್ಕಾರಿ ಶಾಲೆ ಮತ್ತು PU ಕಾಲೇಜುಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡೋದಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಇದು ನಿಜಕ್ಕೂ ಅತ್ಯಂತ ಸ್ವಾಗತಾರ್ಹ ವಿಚಾರ. ಸೊ ಇದು ಹೀಗೆ ಮುಂದುವರಿಲಿ ಅಂಥೇಳಿ ನಾನಂತೂ ವಿಶಸ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಕರಾವಳಿಗಳಲ್ಲಿ ಇನ್ನು ಮುಂದಿನ 4-5 ದಿನಗಳ ಕಾಲ ರೆಡ್ ಅಲರ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಮೊನ್ನೆ ಏನು ನಮಗೆಲ್ಲ ಗೊತ್ತಿರೋ ಹಾಗೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿದು 10 ಜನ ಒಂದು ಕಾಣೆಯಾಗಿದ್ದರು. ಅದರಲ್ಲಿ ಈಗ ಕೇವಲ 6 ಜನರ ಮೃತದೇಹ ಮಾತ್ರ ಸಿಕ್ಕಿದೆ, ಇನ್ನು 4 ಜನರ ಮೃತದೇಹ ಸಿಕ್ಕಿಲ್ಲ. ದೊಡ್ಡದಾಗಿರ್ತಕ್ಕಂಥ ಟ್ಯಾಂಕರ್ ಕೂಡ ನೀರಿಗೆ ಹರಿದು ಹೋಗಿದ್ದು ಅದು ಹೊಳೆಯ ಮಧ್ಯದಲ್ಲಿ ಸಿಗಾಕೊಂಡಿದ್ದು ಹಾಗೇ ಇದೆ. ಸೊ ಅದನ್ನು ತೆಗೆಸಲಿಕ್ಕೆ ಬಹುಶಃ ಮಳೆಗಾಲನೇ ಕಡಿಮೆ ಆಗಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ತೊಂದರೆಯಲ್ಲಿ ಆ ಒಂದು ಭಾಗ ಇದೆ, ರಸ್ತೆ ಭಾಗ ಸಂಪೂರ್ಣ ಇದು ಕಾಮಗಾರಿ ಕಟ್ಟಾಗಿದೆ. ಇದಕ್ಕೆಲ್ಲ NHAI ಅವರ ಅವೈಜ್ಞಾನಿಕ ನೀತಿನೇ ಕಾರಣ ಅಂತೇಳಿ ಕೃಷ್ಣ ಬೈರೇಗೌಡ ಅವ್ರ ಮೇಲೆ ರಾಂಗ್ ಆಗಿ ಇದನ್ನು ಮಾಡಿದ್ದಾರೆ, ಆ್ಯಕ್ಷನ್ ತಗೊಂಡಿದ್ದಾರೆ. ಅದೇ ರೀತಿ ಹೆಚ್ಚಿನ ಮಳೆ ಬರ್ತಾ ಇರತಕ್ಕಂಥ ಕಾರಣದಿಂದ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ಶಾಲೆಯನ್ನು ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಒಂದು ಬೇಸರದ ವಿಚಾರ ಇಲ್ಲಿ ಬರ್ತಾ ಇದೆ, ನಮ್ಮ ಅಡಿಕೆ ವ್ಯಾಪಾರಿಗಳಿಗೆ ಸಾಕಷ್ಟು ಮೋಸ ಆಗಿದೆ ಅಂತೆ. ಅದು ವಿಶೇಷವಾಗಿ ದಕ್ಷಿಣ ಕನ್ನಡದ ಅಡಿಕೆ ವ್ಯಾಪಾರಿಗಳಿಗೆ ಮೋಸ ಆಗಿರ್ತಕ್ಕಂಥದ್ದು. ಗುಜರಾತಿ ಸೇಟುಗಳು ನಮ್ಮ ಅಡಿಕೆನ ಹೋಲ್ಸೇಲ್ ದರದಲ್ಲಿ ಒಳ್ಳೆ ರೇಟಿಗೆ ಕೊಡ್ತೀವಿ ಅಂತ ಪರ್ಚೇಸ್ ಮಾಡಿಬಿಟ್ಟು ಈಗ ಫೋನು ಇಲ್ಲ, ಮೆಸೇಜ್ ಇಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಬರೋದಿದೆ. ಈಗ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ಕೂತಿದ್ದಾರಂತೆ. ಸೊ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಯಾರು ಈ ರೀತಿಯ ತೊಂದರೆಯನ್ನು ಮಾಡಿದ್ದಾರೆ ಅವರಿಗೆ ದಯವಿಟ್ಟು ಸರಿಯಾದ ಕ್ರಮ ಕೈಗೊಂಡು ನಮ್ಮ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ದಯವಿಟ್ಟು ಆದಷ್ಟು ಬೇಗ ಕೊಡಿಸ್ಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಿಂದೆ SP ರಿಷಂತ್ ಅವರು ಇದ್ದಾಗ ಅಂಥ ಸಮಸ್ಯೆ ಮಾಡಿರೋರನ್ನ ಹೆಡೆಮುರಿ ಕಟ್ಟಿ ಕೋಟ್ಯಾಂತರ ರೂಪಾಯಿನ ರೈತರಿಗೆ ವಾಪಸ್ ಕೊಡಿಸಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಆ ನಿಟ್ಟಿನಲ್ಲಿ ಇದು ಮತ್ತೆ ಅವರು ಅದೇ ರೀತಿ ಕೆಲಸವನ್ನು ಮಾಡಲಿ ಅಂಥೇಳಿ ಇವಾಗಿನ ಇರತಕ್ಕಂಥ SP ಅವ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮೊನ್ನೆ ಶಿರಾಡಿ ಘಾಟ್ನಲ್ಲಿ ಮೃತರಾಗಿರ್ತಕ್ಕಂಥ ಪ್ರತಿಯೊಬ್ಬರ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಕೂಡ ಮಾಡಿದ್ದಾರೆ. ಮಂಗಳೂರಿನಲ್ಲಿರ್ತಕ್ಕಂಥ ವಿದೇಶಿ ಕಂಪನಿಯ ಉದ್ಯೋಗ ಸಂದರ್ಶನ ನೀಡ್ತಾ ಇದ್ದಾರೆ, ಅವಕಾಶ ಕರೆದಿದ್ದಾರೆ. ಸರಿಸುಮಾರು 40,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಜುಲೈ 22ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇದು ನೇರ ಸಂದರ್ಶನ ಇರುತ್ತೆ. ಸೊ ಯಾರೆಲ್ಲ ಇದ್ದೀರಿ ದಯವಿಟ್ಟು ಹೋಗಿ ಭಾಗವಹಿಸಿ. 36 ವರ್ಷವರೆಗೂ ಕೂಡ ಅವಕಾಶ ಇದೆ. 22ರಿಂದ 36 ವರ್ಷದವರೆಗೆ ಈ ಕೆಲಸಕ್ಕೆ ಆಹ್ವಾನ ಮಾಡಿದ್ದಾರೆ. ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9591279487 ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ತಿಳ್ಕೊಂಡು ಕಾಲ್ ಮಾಡಿ ಹೆಚ್ಚಿನ ಒಂದು ಡೀಟೇಲ್ಸ್ ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು
ನಮ್ಮ ಬೆಂಗಳೂರು ಮೂಲದ ಒಂದು ಕುಟುಂಬ ಮೊನ್ನೆ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಹೋಗಿತ್ತು. ಅಲ್ಲಿ ಡ್ರೈವರ್ ಮಾಡಿರ್ತಕ್ಕಂಥ ಒಂದು ಸಣ್ಣ ಎಡವಟ್ಟಿಂದ 3 ಜನ ಪ್ರಪಾತಕ್ಕೆ ಉರುಳಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ತಂದ್ರದಾಸ್, ಮೊನಾಲಿಸಾ ದಾಸ್ ಹಾಗೂ ಇನ್ನೊಬ್ಬರು 3 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಡ್ರೈವರ್ ಮಾಡಿರ್ತಕ್ಕಂಥ ಒಂದೇ ಒಂದು ಸಣ್ಣ ತಪ್ಪು ಏನು ಅಂದರೆ, ಅದು ಇಳಿಜಾರಿನಲ್ಲಿದ್ದಾಗಲೂ ಕೂಡ ಆತ ಹ್ಯಾಂಡ್ ಬ್ರೇಕ್ ಹಾಕದೆ ಕೆಳಗಡೆ ಇಳಿದುಬಿಟ್ಟಿದ್ದಾನೆ. ಏನೋ ಕಾರಣಕ್ಕೆ ಇನ್ನೊಂದು ಕಾರು ಅಪಘಾತ ಆಗಿತ್ತು ಅಥವಾ ಕೆಟ್ಟಿತ್ತು ಅಂತ ನೋಡೋದಕ್ಕೆ. ಸೊ ಈ ಕಾರು ವಿತೌಟ್ ಹ್ಯಾಂಡ್ ಬ್ರೇಕ್ ಇದ್ದಿದ್ದರಿಂದ ಹೋಗಿ ಪ್ರಪಾತಕ್ಕೆ ಉರುಳ್ಬಿಟ್ಟಿದೆ. ಸೊ 3 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಸೊ ದಯವಿಟ್ಟು ಡ್ರೈವರ್ಗಳು ಎಚ್ಚರಿಕೆಯಿಂದ ಈ ರೀತಿ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಅಧಿಕಾರ ನಮ್ಮ ಹತ್ರ ಇದೆ ಅಂತೇಳಿ ತಪ್ಪು ಮಾಡ್ತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರ ಕಠಿಣ ಶಿಕ್ಷೆಯನ್ನು ಕೊಟ್ಟಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, IAS ಪ್ರೊಬೇಷನರಿ ಅಧಿಕಾರಿ ಒಬ್ಬರು ಮೊನ್ನೆ ಒಂದು ಹಲವಾರು ಇದನ್ನು ಸವಲತ್ತುಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ರು. ಅವರ ಪ್ರೈವೇಟ್ ಕಾರಿಗೆ ರೆಡ್ ಲೈಟ್ ಹಾಕ್ಕೊಂಡಿದ್ರು. ಸೊ ಈಗ ಅತಿ ಶಿಸ್ತಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು. ಅವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ವಾಪಸ್ ತೆಗೆದುಕೊಂಡು ಅವರ ಪ್ರೊಬೇಷನರಿ ಅವಧಿ ಏನಿತ್ತು ಅದನ್ನು ಸ್ಥಗಿತಗೊಳಿಸಿದ್ದಾರೆ. ಸೊ ಇನ್ನೊಂದು ಘಟನೆ ನಡೆದಿದೆ. ಶೃಂಗೇರಿಗೆ ಹೋಗ್ತಾ ಇರ್ತಕ್ಕಂಥ ಬಸ್ಸು ಬೆಂಗಳೂರಿಂದ ಹೊರಟು ಶೃಂಗೇರಿಗೆ ಏನು ಹೋಗ್ತಾ ಇತ್ತು, ಅದು ನೋಡಿ ಎಷ್ಟು ಅದೃಷ್ಟ ಅಂದರೆ ಯಾರಿಗೂ ಪ್ರಾಣಹಾನಿ ಆಗಿಲ್ಲ. ಈ ಬಸ್ಸಿನ ಹಿಂದಿನ 2 ಚಕ್ರಗಳು ಉಳ್ಕೊಂಡು ಹೋಗ್ಬಿಟ್ಟಿದೆ ಅಂತೆ, ಬಿಚ್ಕೊಂಡು ಮುಂದೆ ಹೋಗಿದೆ ಅಂತೆ. ಆದರೆ ತಕ್ಷಣಕ್ಕೆ ಡ್ರೈವರ್ ಚಾಕಚಕ್ಯತೆಯಿಂದ ವಾಹನವನ್ನು ನಿಲ್ಲಿಸಿ ಯಾವುದೇ ರೀತಿ ಪ್ರಾಣಹಾನಿ ಆಗದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಸೊ ದಯವಿಟ್ಟು ಮಳೆಗಾಲ ಆಗಿರೋದ್ರಿಂದ ಬಸ್ ಡ್ರೈವರ್ಗಳು ಬಸ್ಸನ್ನು ಸರಿಯಾಗಿ ಒಂದು ರೀತಿಯಿಂದ ಚೆಕ್ ಮಾಡಿಸ್ಕೊಂಡು ಮುಂದೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೋಗ್ ಫಾಲ್ಸ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ. ಅದೇ ರೀತಿ ಮಾಣಿ ಮೈಸೂರು ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಹೆದ್ದಾರಿ 275ರಲ್ಲಿ ಸಂಪಾಜೆ ಘಾಟ್ ಏನು ಬರುತ್ತೆ ಅಲ್ಲಿ ಪೂರ್ಣ ಬಿರುಕ್ಬಿಟ್ಟಿದೆ ಅಂತೆ. ಸೊ ದಯವಿಟ್ಟು ಆ ಕಡೆ ಹೋಗ್ತಕ್ಕಂಥವ್ರು ತುಂಬ ಹುಷಾರಾಗಿ ಹೋಗಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನು ಅಂದರೆ, ಬಂಗಾರದ ರೇಟ್ ಒಂದು ಹೇಳಿಬಿಡಬೇಕು. ಬಂಗಾರದ ರೇಟು ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ, ಆಷಾಢದಲ್ಲಿ ಕಡಿಮೆ ಆಗುತ್ತೆ ಅಂತಾರೆ. ಆದರೆ ಇಲ್ಲಿ ಉಲ್ಟಾ ಆಗಿದೆ. ನಿನ್ನೆ ಒಂದೇ ದಿವಸ 550 ರೂಪಾಯಿ ಬಂಗಾರದ ರೇಟ್ ಜಾಸ್ತಿಯಾಗಿ ಇವತ್ತು 10 ಗ್ರಾಮಿಗೆ 75,700 ರೂಪಾಯಿ ಇದೆ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಬಂಗಾರದ ರೇಟ್ ಕಡಿಮೆ ಆದಮೇಲೆ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಗುಡ್ ನ್ಯೂಸ್ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ನೌಕರರ ವೇತನ 58.50% ಹೆಚ್ಚಿಸ್ತೀವಿ ಮತ್ತು ಜುಲೈ 1ರಿಂದ ಇದು ಪೂರ್ವಾನ್ವಯ ಆಗತ್ತೆ ಅಂಥೇಳಿ CM ಅವರು ಹೇಳಿದ್ದಾರೆ. ಅದರ ಜೊತೆಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ ಸ್ವಾಮಿ ಅವರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಸೊ ಜಾನುವಾರುಗಳಿಗೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ನದಿಯಲ್ಲಿ ಇಳಿಯೋದಕ್ಕೆ ಅಥವಾ ಮೀನು ಹಿಡಿಯೋದಕ್ಕೆ, ಇನ್ನೇನು ಸಾಹಸ ಮಾಡೋದಕ್ಕೆ, ಸೆಲ್ಫಿ ತೊಗೊಳೋದಕ್ಕೆಲ್ಲ ಹೋಗಬೇಡಿ ಅಂತ ಅವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ತುಂಗಭದ್ರಾ ನದಿ ತುಂಬ ಚೆನ್ನಾಗಿ ತುಂಬಿ ಹರಿತಾ ಇದೆ. ಸೊ ಈ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅವಶ್ಯಕ ಅಂಥೇಳಿ ನಮ್ಮ DC ಆಗಿರ್ತಕ್ಕಂಥ ಗಂಗಾಧರ ಸ್ವಾಮಿ ಅವರು ಹೇಳಿದ್ದಾರೆ. ಸೊ ಅವರು ಹೇಳಿನೇ ನಾವು ಮಾಡಬೇಕು ಅಂತಿಲ್ಲ ರೀ, ನಮಗೊಂದಷ್ಟು ಸಾಮಾಜಿಕ ಜವಾಬ್ದಾರಿಗಳಂತಕ್ಕಂಥದ್ದೇ. ದಯವಿಟ್ಟು ನಾವು ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡ್ಕೊಂಡು ನಡಿಬೇಕು. ಏಕೆಂದರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಇಷ್ಟೊಂದು ವರ್ಷಗಳ ಕಾಲ ಬೆಳೆಸಿರ್ತಾರೆ. ನಾವು ಒಂದು ಸೆಲ್ಫಿ ಫೋಟೋಗೋಸ್ಕರ ಹೋಗಿ ಜೀವ ಕಳ್ಕೊಂಡ್ರೆ ಹೇಗೆ ಹೇಳಿ. ಸೊ ಕೊನೆಯದಾಗಿ ಒಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ, ಯಾರಿದು? ನಮಸ್ಕಾರ, ನಾವು ಬೆಳಗ್ಗೆಯಿಂದ ಲೋಕೇಶ್ ಮಾತಾಡ್ತಿರೋದು. ಸರ್ ಹೇಳಿ ಲೋಕೇಶ್ ಸರ್. ಸರ್ ಭದ್ರಾ ಡ್ಯಾಮು ಬಹಳ ತುಂಬ್ತಾ ಐತೆ, ಬಹಳ ಚೆನ್ನಾಗೈತೆ. ಎಸ್ ಸರ್, ಖುಷಿ ವಿಚಾರ ಅಲ್ವಾ ಸರ್? ಏನ್ ಸರ್? ಖುಷಿ ವಿಚಾರ ಅಂದ್ರೆ ನಮ್ಮೆಲ್ರಿಗೂ ಬಹಳ ಎಲ್ಲ ಬೆಳಗಿದ್ದರೂ ಬಹಳ ಪ್ರೋತ್ಸಾಹ ಕೊಡ್ತದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮ್ಮ ಬುದ್ಧಿ ಅವರು ಹುಟ್ಟಿಹಬ್ಬ ಸರ್. ಯಾರ್ದು ಹುಟ್ಟಿದಬ್ಬ ಸರ್? ಸರ್ ಯಾರು ಹುಟ್ಟಿದಬ್ಬ ಅಂತ ಹೇಳಿದ್ರಿ? ನಿಮ್ಮ ಚಡಚಡಿ ಸ್ವಾಮಿ, ಇದು ಮಾದರಾಯ ಚೆನ್ನಯ್ಯ ಸ್ವಾಮಿ ಸರ್. ಹಾ ಓಕೆ ಓಕೆ ಓಕೆ, ಕ್ಷಮೆ ಇರಲಿ. ನೀವು ನಿಮ್ಮ ಕಡೆಯಿಂದ ವಿಶ್ ಮಾಡ್ಬಿಡಿ ಸರ್. ಸರ್ ನಿಮ್ಮ ಕಡೆಯಿಂದ ವಿಶ್ ಮಾಡಿ ಸರ್. ಹಲೋ ಸರ್, ಗುರುಗಳಿಗೆ ನಿಮ್ಮ ಕಡೆಯಿಂದ ವಿಶ್ ಮಾಡಿ ಸರ್. ಓಕೆ ಸರ್, ಬೆಳಗ್ಗೆ ಮಾಡಿದ್ರ ಕಾಲ. ಓಕೆ. ಸೊ ನಮ್ಮ ಕಡೆಯಿಂದನೂ ಕೂಡ ಮಾದಾರ ಚೆನ್ನಯ್ಯ ಗುರುಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳ ಪೂಜ್ಯ ಆಶೀರ್ವಾದ ಎಲ್ಲರ ಮೇಲೆ ಹೇಗೆ ಇರಲಿ. ಸೊ ರಾಜ್ಯಾದ್ಯಂತ ಮಳೆ ಬೆಳೆ ಚೆನ್ನಾಗಿ ಆಗಿ ಎಲ್ಲ ರೈತರು ಸುಭಿಕ್ಷವಾಗಿರಲಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಎಸ್ ಸರ್, ಮಳೆ ಎಲ್ಲ ಚೆನ್ನಾಗಿ ಬರ್ತಿದೆ, ಎಲ್ಲ ಖುಷಿಯಾಗಿದ್ದೀರಿ ತಾನೇ? ಮಳೆ ಬೆಳಗಿದ್ದ ನಿನ್ನೆ 4 ದಿವಸ ಸರ್, ಮಳೆ ಬಿಟ್ಟೇ ಇಲ್ಲ. ಓಕೆ ಸೊ ಖುಷಿಯಾಗಿದ್ದೀರಿ ಹಾಗಿದ್ರೆ?
ಮಳೆ ಬಿಟ್ಟಲ್ಲ ಸರ್. ಹಾ ಖುಷಿ ಆಗ್ತಿದೆಯಲ್ಲ ಒಟ್ಟಲ್ಲಿ ಮಳೆ ಬರ್ತಾ ಇರೋದಕ್ಕೆ? ಒಳ್ಳೆ ಕಾಣಿಸ್ತಾ ಇದ್ದಾರೆ ಸರ್, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಸರಿ. ಎಸ್ ವೀಕ್ಷಕರೇ, ಸೊ ಇಲ್ಲಿಗೆ ಕಾರ್ಯಕ್ರಮ ತಡವಾಗಿ ಆರಂಭ ಮಾಡಿದ್ದೆ, ಸೊ ತಡವಾಗಿ ಮುಗಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಬೆಳಗ್ಗೆಯಿಂದನೂ ಕೂಡ ಕರೆ ಮಾಡಿದಿರಿ. ಸೊ ದಯವಿಟ್ಟು ಕ್ಷಮೆ ಇರಲಿ, ಯಾರ್ದೆಲ್ಲ ಕರೆ ಸ್ವೀಕರಿಸೋಕೆ ಆಗಿಲ್ಲ ಅಥವಾ ಯಾರಿಗೆಲ್ಲ ಲೈನ್ ಸಿಕ್ಕಿಲ್ಲ. ಸೊ ಬೇಸರ ಮಾಡದೆ ನಾಳೆನೂ ಕೂಡ ಕರೆ ಮಾಡಿ. ಎಂದಿನಂತೆ ಬೆಳಗ್ಗೆ 10:30 ರಿಂದ 11:30 ನೇರ ಪ್ರಸಾರದಲ್ಲಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಇರ್ತೀನಿ. ಯಾರೆಲ್ಲ ತಮ್ಮ ಹುಟ್ಟುಹಬ್ಬಕ್ಕೆ ಮತ್ತು ಆ್ಯನಿವರ್ಸರಿಗಳಿಗೆ ಮತ್ತು ಬೇರೆ ಬೇರೆ ತಾವು ಮಾಡ್ತಕ್ಕಂಥ ಒಳ್ಳೆ ವಿಚಾರಗಳನ್ನು ನಮಗೆ ತಿಳಿಸ್ಲಿಕ್ಕಿದೆ, ಸೊ ದಯವಿಟ್ಟು ಮುಂಚೆನೇ ಒಂದು ಫೋಟೋನ ಅಥವಾ ಒಂದು ವಿಡಿಯೋನ ನಮಗೆ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಆ ಫೋಟೋ ಅಥವಾ ಆ ವಿಡಿಯೋನ ನಮ್ಮ ಟಿ ವಿ ಪರದ ಮೇಲೆ ನಾನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ಇದೇ ಕಾರ್ಯಕ್ರಮ ಸಂಜೆ ಕೂಡ ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಬರುತ್ತೆ ಈ ಕಾರ್ಯಕ್ರಮ, ತಪ್ಪದೆ ನೋಡಿ. ಸೊ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಕೂಡ ನಿಮ್ಮ ಕಾಮೆಂಟನ್ನು ತಿಳಿಸಿ, ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೆ ತಮಗೆ ಇಷ್ಟ ಆಗುತ್ತೆ, ತಮಗೆ ಸಹಾಯ ಆಗುತ್ತೆ. ಮತ್ತು ಆರೋಗ್ಯದ ಕುರಿತು ಕೂಡ ನಾನು ಸಾಕಷ್ಟು ಮಾಹಿತಿಗಳನ್ನು ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನೀಡ್ತಾ ಇರ್ತೀನಿ. ಇವತ್ತು ಕೂಡ ಒಂದು ವಿಶೇಷವಾಗಿ ಹೆಲ್ತ್ ಟಿಪ್ಪನ್ನು ಹೇಳ್ತಾ ಇದ್ದೀನಿ. ಏನು ಅಂದರೆ, ವಿಶೇಷವಾಗಿ ಚಳಿಗಾಲ ಅಂದ ತಕ್ಷಣವೇ ಎಲ್ಲ ವಯಸ್ಸಾದವರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಒಂದು ತಪ್ಪನ್ನು ಏನು ಮಾಡ್ತೀವಿ ಅಂದರೆ, ನಾವು ನೀರು ಕುಡಿಯೋದನ್ನೇ ಕಡಿಮೆ ಮಾಡಿಬಿಡ್ತೀವಿ. ಸೊ ಒಂದು ವಾಶ್ರೂಮ್ಗೆ ಹೋಗ್ತಾ ಇರಬೇಕಾಗತ್ತೆ ಅನ್ನೋದು ಒಂದಾದರೆ, ಇನ್ನೊಂದು ಕಡೆ ಬಾಯಾರಿಕೆ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಆಗಿರುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಾವೇನಾದ್ರು ಚಳಿಗಾಲದಲ್ಲಿ ನೀರು ಕುಡಿಯೋದನ್ನು ಕಡಿಮೆ ಮಾಡಿದ್ರೆ ಹೇಗೆ ಬೇಸಿಗೆಗಾಲದಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ, ಚಳಿಗಾಲದಲ್ಲೂ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ. ಸೊ ದಯವಿಟ್ಟು ಮರಿಬೇಡಿ. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ, ವಯಸ್ಕರ ಮನುಷ್ಯನಿಗೆ 8 ರಿಂದ 10 ಲೀಟರ್ ನೀರು ಬೇಕಾದರೆ, ಒಬ್ಬ ಇನ್ನೂ ವಯಸ್ಸಿಗಿಂತ ಕಡಿಮೆ ಇರತಕ್ಕಂಥ ಮನುಷ್ಯನಿಗೆ ಅಂದರೆ 14-15 ವರ್ಷ ಇರ್ತಕ್ಕಂಥ ಮಗುಗೆ ಅಥವಾ ಮಧ್ಯ ವಯಸ್ಕ ಹುಡುಗನಿಗೆ ಕನಿಷ್ಠ 5 ರಿಂದ 6 ಅಥವಾ 7 ಲೀಟರ್ ನೀರು ಬೇಕಾಗತ್ತೆ. ಸೊ ದಯವಿಟ್ಟು ನೀರನ್ನು ಎಲ್ಲರೂ ಕಾಯಿಸ್ಕೊಂಡು ಕುಡಿಯೋದು ಮರಿಬೇಡಿ. ಏಕೆಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಜಲಚರ ಪ್ರಾಣಿಗಳಿಗೆ, ಕ್ರಿಮಿ ಕೀಟಗಳಿಗೆ ಇದು ಸಂತಾನೋತ್ಪತ್ತಿಯ ಸಮಯ ಆಗಿರತಕ್ಕಂಥ ನೀರುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೊಟ್ಟೆಗಳು, ಮರಿಗಳು ಎಲ್ಲ ಹರ್ಕೊಂಡು ಬರ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ದಯಮಾಡಿ ನೀರನ್ನು ಸೋಸಿ ಕುಡೀರಿ ಮತ್ತು ಕಾಯಿಸಿ ಕುಡೀರಿ. ನೀವೆಲ್ಲರೂ ಆರೋಗ್ಯದಿಂದ ಇರಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ಡೆಂಗ್ಯೂ ಜ್ವರ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ನೀವು ಎಲ್ಲರೂ ಕೂಡ ಯಾರ ಮೇಲೂ, ಸರ್ಕಾರದ ಮೇಲೆ, ಸಂಘ ಸಂಸ್ಥೆಗಳ ಮೇಲೆ ಡಿಪೆಂಡ್ ಆಗ್ದೇ ನಾವು ನಮ್ಮ ಜವಾಬ್ದಾರಿಯಲ್ಲಿ ಆರೋಗ್ಯಪೂರ್ಣರಾಗಿದ್ದಾಗ ಮಾತ್ರ ನಾವು ನಮ್ಮನ್ನು ನಂಬಿಕೊಂಡು ಇರ್ಬೋದು ಅಂತ ನಾನು ಹೇಳ್ತಾ, ಸೊ ನೀವೆಲ್ಲರೂ ಆರೋಗ್ಯದಿಂದ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಲೋಕ ಸಮಸ್ತ ಸುಖಿನೋ ಭವ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮಂಗಳ ಹಾಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ, ಎಲ್ಲರೂ ನಗ್ನಗ್ತಾ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.